ಈ ಸಂಸ್ಥೆಯ ಸ್ಥಾಪಕರಾದ ಶ್ರೀ ಸು ಕೃಷ್ಣಮೂರ್ತಿಯವರು ಹಾಗೂ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿಯವರ ದಿವ್ಯ ಚೈತನ್ಯಕ್ಕೆ ಪ್ರಣಾಮಗಳು. ಆ ಪರಂಪರೆಯನ್ನು ಚಾಚೂ ತಪ್ಪದೆ ಮುಂದುವರಿಸಿಕೊಂಡು ಬರುತ್ತಿರುವ ಶ್ರೀಮತಿ ವಾಣಿ ಮತ್ತು ಶ್ರೀ ವಾಸುದೇವ ಅವರಿಗೆ ಅಭಿನಂದನೆಗಳು. ನಮ್ಮೆಲ್ಲರಿಗೂ ಅಂತರ್ಜ್ಯೋತಿಯ ಅರಿವನ್ನು ಹಲವು ಪ್ರಬುದ್ಧ ಗುರುಗಳ ಮೂಲಕ ಪ್ರವಹಿಸುವಂತೆ ಮಾಡಿ ನಮ್ಮ ಜೀವನವೇ ಒಂದು ಅರಿವಿನ ಹಬ್ಬವಾಗುವಂತೆ ಮಾಡಿದ್ದಾರೆ. ನಿಮಗೆಲ್ಲ ಆಧ್ಯಾತ್ಮಿಕದಲ್ಲಿ ಮಾತ್ರ ರುಕ್ಮಿಣಿ ಮೇಡಮ್ ಅವರು ಗೊತ್ತಿದ್ದರೆ ನನಗೆ ಡಬಲ್ ಧಮಾಕ. ಯಾಕೆಂದರೆ ನಾನು ಈಗ ಸುಮಾರು 52 ವರ್ಷಗಳ ಹಿಂದೆ 1969ನೇ ಇಸ್ವಿಯಲ್ಲಿ ಮಹಾರಾಣೀಸ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿಕೊಂಡಾಗ ನಾನು ಮೀಟ್ ಮಾಡಿದ ಮೊದಲನೇ ವ್ಯಕ್ತಿ ಮೇಡಮ್ ರುಕ್ಮಿಣಿ ಕೃಷ್ಣಮೂರ್ತಿಯವರು. ನಾನು ಆವಾಗ MSc ರಿಸಲ್ಟ್ ಬಂದು ಇನ್ನು 12 ದಿವಸ ಆಗಿತ್ತು, ಕೆಲಸಕ್ಕೆ ಸೇರಿಬಿಟ್ಟಿದ್ದೆ. ನಿಮಗೆ ಗೊತ್ತಿದ್ದಂಗೆ ಕಾಲೇಜ್ ಟೀಚರ್ಸ್ಗೆ ಯಾವುದು ಟ್ರೈನಿಂಗು ಏನೂ ಇರಲ್ಲ. ಸೊ ನಾನು ಐ ವಾಸ್ ರಾ ಆ್ಯಂಡ್ ಐ ಡಿಂಟ್ ನೋ ಎನಿಥಿಂಗ್. ಬಟ್ ಮೇಡಮ್ ರುಕ್ಮಿಣಿಯವರು ನನಗೆ ಪ್ರತಿಯೊಂದು ವಿಷಯದಲ್ಲೂ ಗೈಡ್ ಮಾಡಿದ್ದಾರೆ. ಒಂದು ಅಟೆಂಡೆನ್ಸ್ ಹಾಕೋದನ್ನು ಕೂಡ ಪ್ರೋಗ್ರೆಸಿವ್ ಅಟೆಂಡೆನ್ಸ್ನ 70-80 ಜನ ಇರೋ ಕ್ಲಾಸಲ್ಲಿ ನೀನು ಅಲ್ಲೇ ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ರೆ ತುಂಬ ಟೈಮ್ ಆಗಿಬಿಡುತ್ತೆ, ಆಬ್ಸೆಂಟ್ ಆಗಿರೋರಿಗೆ ಡಾಟ್ ಇಟ್ಕೊಂಬಂದ್ಬಿಡು, ಆಮೇಲೆ ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಮಾರ್ಕ್ ಮಾಡು, ಆ ಥರ ಹೇಳಿಕೊಟ್ರು. ಎಕ್ಸಾಮ್ ಆನ್ಸರ್ ಪೇಪರ್ಸ್ನ ಜೋಡಿಸೋದು, ಇನ್ನೂ ಹಲವಾರು ಡಿಪಾರ್ಟ್ಮೆಂಟ್ ವಿಷಯಗಳಿಗೆಲ್ಲ ನನಗೆ ಯಾವಾಗಲೂ ಗೈಡೆನ್ಸ್ ಕೊಡ್ತಾ ಇದ್ದವರು ಮೇಡಮ್ ರುಕ್ಮಿಣಿ ಕೃಷ್ಣಮೂರ್ತಿಯವರು. ಜೊತೆಗೆ ನಾನು ಪ್ರಿನ್ಸಿಪಲ್ ಆದಮೇಲೆ ಕೂಡ ನಾನು ಈಗ ವಾಣಿಯವರು ಹೇಳ್ದಂಗೆ ನಾನು ವಾರಕ್ಕೆ 2 ದಿವಸ ಅಥವಾ 3 ದಿವಸ ಅವ್ರ ಮನೆಗೆ ಹೋಗ್ತಾ ಇದ್ದಾಗ ಶನಿವಾರ ಭಾನುವಾರ ಹೋಗ್ತಿದ್ದೆ, ಬುಧವಾರ ಗುರುವಾರ ಹೋಗ್ತಿದ್ದೆ. ಆ ಥರ ಟೈಮಲ್ಲೆಲ್ಲನೂ ನನಗೆ ಏನಾದ್ರು ಡೌಟ್ ಬಂದರೆ ಮೇಡಮ್ ಈ ಕೆಲಸನ ನಾನು ಯಾವ ಥರ ಮಾಡಬೇಕು ಅಂತ ಕೇಳಿದ್ರೆ ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡ್ತಾಯಿದ್ರು. ಎಲ್ಲ ಕೆಲಸನೂ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಮತ್ತು ಸಿನ್ಸಿಯರಾಗಿ ಮಾಡಿ, ಇದೇ ನಿಮಗೆ ದೇವರು ನಿಮಗೆ ಇದಕ್ಕೆ ತುಂಬ ಒಳ್ಳೆ ಆಶೀರ್ವಾದ ಮಾಡ್ತಾರೆ, ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರು. ಇವಾಗ ನನಗೆ ಒಳ್ಳೆಯದಾಗಿರುವಾಗ ಎಲ್ಲನೂ ನಾನು ಮೇಡಮ್ನ ದಿನ ಜ್ಞಾಪಿಸ್ಕೋತೀನಿ. ಜೊತೆಗೆ ನನಗೆ ಕಾಲು ನೋವಿತ್ತು, ಅದಕ್ಕೆ ಕಾಲು ನೋವಿಗೆ ಎಕ್ಸಸೈಸ್ ಕೂಡ ಹೇಳಿಕೊಟ್ಟು ನಾನು ಮರ್ತು ಹೋದ್ರೂ ಅವ್ರ ಮನೆಗೆ ಹೋದ ತಕ್ಷಣ ಹಾಂ ಮಾಡು ಇವಾಗ ಎಕ್ಸಸೈಸು 10 ಮಿನಿಟ್ಸು ಆಮೇಲೆ ಬುಕ್ ಓದೋಣ ಅನ್ನೋರು. ಅಷ್ಟು ಸಿನ್ಸಿಯರಾಗಿ ಎಲ್ಲದಕ್ಕೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ನಾನು ಯಾವಾಗಲೂ ಜ್ಞಾಪಿಸ್ಕೊತಾ ಇರ್ತೀನಿ. ಆಮೇಲೆ ಈ ರಿಟ್ರೀಟ್ಗಳಿಗೆ ಹೋದಾಗ ನನಗೆ ಶ್ರೀ ಕೃಷ್ಣಮೂರ್ತಿಯವರ ಪರಿಚಯ ಆಗಿದ್ದು, ಅವರ ಶಿಸ್ತು, ಅವರ ನಿಸ್ವಾರ್ಥತೆಯ ಸ್ವಭಾವ ಮತ್ತು ಅವರು ಸಮಯ ಪಾಲನೆಗೆ ಕೊಡ್ತಾ ಇದ್ದಿದ್ದ ಆದ್ಯತೆ, ಮೌನ ಅಂತೂ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೌನಕ್ಕೆ ಅವರು ಕೊಡ್ತಿದ್ದ ಆದ್ಯತೆ, ಇದೆಲ್ಲ ನನಗೆ ಆಶ್ಚರ್ಯ ಉಂಟು ಮಾಡ್ತು. ಇದು ಈ ಎಲ್ಲ ಯುವ ಪೀಳಿಗೆಗೂ ಮತ್ತು ನಮಗೂ ಕೂಡ ಈ ಥರ ದಾರಿದೀಪ ಆಗಬೇಕು, ಈ ಮೌನವಾಗಿರೋದು ಮತ್ತು ಸಮಯ ಪಾಲನೆ ಮಾಡೋದು ಅಂತ ನನಗೆ ಯಾವಾಗಲೂ ತುಂಬ ಅನಿಸುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿದೆಯಲ್ಲ, ಇವಾಗ ಮಂಡೇ ಆ್ಯಂಡ್ ಟ್ಯೂಸ್ಡೇ ಲೆಕ್ಚರ್ಸ್ ಅರೇಂಜ್ ಮಾಡೋದು, ಈಗ 1 ವೀಕ್ ಅರಿವಿನ ಸಪ್ತಾಹ ಮಾಡ್ತಿರೋದು, ಈ ಎಲ್ಲ ಕೆಲಸನ ಮಾಡಬೇಕಾದ್ರೆ ತುಂಬ ಲಾಟ್ ಆಫ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಲಾಟ್ ಆಫ್ ವರ್ಕ್ ಇದೆ ಅಂತ ನಂಗೆ ಗೊತ್ತಿದೆ. ಈ ಎಲ್ಲ ಕೆಲಸಗಳನ್ನು ಶ್ರೀಮತಿ ವಾಣಿ ಮತ್ತು ಶ್ರೀ ವಾಸುದೇವ್ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಜಯನಗರದಿಂದ ತುಂಬ ದೂರ ಇರೋ ಕೋರಮಂಗಲದಿಂದ ಬರ್ತಾಯಿದ್ದೆ. ಅದಕ್ಕೆ ಎಲ್ಲ ಲೆಕ್ಚರ್ಸ್ಗೂ ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೆಲವು ಲೆಕ್ಚರ್ಸ್ ಮಾಡ್ತಾಯಿದ್ದೆ, ಕೆಲವು ಸತಿ ಬಿಟ್ಬಿಡ್ತಾಯಿದ್ದೆ, ಯಾಕಂದರೆ ವಾಪಸ್ ಬರೋವಾಗ ಪ್ರಾಬ್ಲಮ್ ಆಗುತ್ತೆ ಅಂತ. ನಮ್ಮ ಏರಿಯಾಯಿಂದಲೇ ಬರೋರೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಅವರು ಮಿಸ್ಟರ್ ಬಂಡೇಕರ್ ಅನ್ನೋರು ಬಂದಿದ್ದರೆ, ಕೃಷ್ಣಮೂರ್ತಿಯವರು ಇದ್ದಾಗ ನೋಡಿಬಿಟ್ಟು ಮಿಸ್ಟರ್ ಬಂಡೇಕರ್ ಟು ಟೇಕ್ ಪ್ರೊಫೆಸರ್ ಅರುಣಾ ಹೋಮ್ ಆಫ್ಟರ್ ದ ಲೆಕ್ಚರ್ ಅಂತ ಮೈಕಲ್ಲೇ ಅನೌನ್ಸ್ ಮಾಡಿಬಿಡೋರು. ನನಗೆ ಅವಾಗ ಹೃದಯ ತುಂಬಿ ಬರ್ತಿತ್ತು, ನಾನು ಮನೆಗೆ ಹೋಗೋದ್ರ ವಿಷಯವಾಗಿ ಕೂಡ ಅವರೆಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅಂತ. ಈಗ ಆನ್ಲೈನ್ ಆಗಿರೋದ್ರಿಂದ ನಮಗೆ ಎಲ್ಲ ವಿಧದಲ್ಲೂ ಅನುಕೂಲ ಆಗ್ತಿದೆ. ಸೊ ನಾರ್ಮಲ್ ಗ್ಯಾದರಿಂಗ್ಸ್ ಎಲ್ಲ ಶುರುವಾದ್ಮೇಲೂ ಸೈಡ್ ಬೈ ಸೈಡ್ ಈ ಆನ್ಲೈನ್ ಪ್ರೋಗ್ರಾಮು ಪ್ರಾವಿಷನ್ ಇಟ್ಕೊಂಡಿದ್ರೆ ನನ್ನಂಥ ಅನೇಕರಿಗೆ
ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಶ್ರೀಮತಿ ವಾಣಿ ಮತ್ತು ವಾಸುದೇವ್ ಅವರಿಗೆ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಇಂದಿನ ಸ್ಪೀಕರ್ ಆಗಿರುವಂಥ ಡಾಕ್ಟರ್ ಶಾರದಾ ನಟರಾಜನ್ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅರುಣ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಸಿನ್ಸಿಯರ್ ಆಗಿ, ತುಂಬ ಡೀಟೇಲ್ಡ್ ಆಗಿ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ನಂಗೆ ಗೊತ್ತು ಇನ್ನೂ ಬೇಕಾದಷ್ಟು ಇರುತ್ತೆ ನಿಮಗೆ, ಯಾಕೆಂದರೆ ನಿಮ್ಮ ಅಸೋಸಿಯೇಷನ್ ಇಟ್ಸ್ ಅ ವೆರಿ ಲಾಂಗ್ ಅಸೋಸಿಯೇಷನ್. ಆ್ಯಂಡ್ ಆದರೆ ಎಲ್ರಿಗೂ ಹೃದಯ ಮುಟ್ಟುವ ಹಾಗೆ ನೀವು ಎಷ್ಟನ್ನು ಹಂಚ್ಕೊಂಡ್ರೋ ಮುಖ್ಯವಾದಂಥ ನೆನಪುಗಳನ್ನು ನಮ್ಮೆಲ್ಲರ ಜೊತೆನೂ ಹಂಚ್ಕೊಂಡಿದ್ದೀರಾ. ಅನಂತ ಅನಂತ ಧನ್ಯವಾದಗಳು ನಿಮಗೆ, ಪ್ರಣಾಮಗಳು. ಹಾಗೂ ನಮ್ಮ ಪುಷ್ಪವೃಷ್ಟಿ ಚಪ್ಪಾಳೆ, ಏಂಜಲ್ ಶವರಿಂಗ್ ಬ್ಲಾಸಮ್ಸ್ ಅಪಾನ್ ದ ಎನ್ಲೈಟೆಂಡ್. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಅರುಣ. ಇವತ್ತು ನಮ್ಮ ಜೊತೆಯಲ್ಲಿ ಮತ್ತೆ ಡಾಕ್ಟರ್ ಶಾರದಾ ನಟರಾಜನ್ ಅವರಿದ್ದಾರೆ. ಇಲ್ಲಿ ನಮ್ಮ ವೇದಿಕೆಗೆ ಎಷ್ಟೋ ವರ್ಷಗಳಿಂದ ಅವರು ತಮ್ಮ ಜ್ಞಾನಧಾರೆಯನ್ನ ನೀಡ್ತಾ ಬಂದಿದ್ದಾರೆ. ಆದ್ರಿಂದ ಹೆಚ್ಚು ಮಂದಿಗೆ ಅವರು ತುಂಬಾ ಪರಿಚಿತರು. ಆದ್ರೂ ಕೂಡ ಹೊಸಬ್ರು ಯಾರಾದ್ರೂ ಇದ್ರೆ ನಾನು ಒಮ್ಮೆ ಪರಿಚಯ ಮಾಡಿಸ್ತೀನಿ. ಡಾಕ್ಟರ್ ಶಾರದಾ ನಟರಾಜನ್ ಅವರು ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅದರ ಅಧ್ಯಕ್ಷರು. ಅವರು ತಮ್ಮ ಜೀವನವನ್ನೇ ರಮಣರ ಉಪದೇಶಗಳನ್ನ, ಜ್ಞಾನವನ್ನ ಎಲ್ಲರ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ, ಹೆಚ್ಚು ಹೆಚ್ಚು ಜನರಿಗೆ ಅದರ ಬಗ್ಗೆ ತಿಳಿಸೋದಕ್ಕೆ, ಅರಿವಿನ ಜ್ಯೋತಿಯನ್ನ ಹಚ್ಚೋದಕ್ಕೆ ಮುಡಿಪಾಗಿಟ್ಟಿದ್ದಾರೆ. ಅವರ ಕಲೆ ಅಂತೂ ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಕಲೆ ಇಲ್ಲ ಅಂತ ನಾವು ಕೇಳಬೇಕಷ್ಟೆ. ಇದೆ ಅಂತ ಟಿಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಲಿಸ್ಟ್ ಬಹಳ ದೊಡ್ಡದು. ಅವರು ಭರತನಾಟ್ಯಂ ಡಾನ್ಸರು, ಮತ್ತೆ ಕರ್ನಾಟಕ್ ಮ್ಯೂಸಿಷಿಯನ್ನು. ಶಿ ಈಸ್ ಅ ಬ್ಯೂಟಿಫುಲ್ ರೈಟರ್, ಶಿ ಈಸ್ ಅ ಪೋಯೆಟ್. ರಮಣರ ಜೀವನ ಮತ್ತು ಸಂದೇಶದ ಮೇಲೆ 100ಕ್ಕಿಂತ ಹೆಚ್ಚು ಡಾನ್ಸ್ ಬ್ಯಾಲೆಗಳನ್ನ ಅವರು ಕಂಪೋಸ್ ಮಾಡಿದ್ದಾರೆ. ಎಷ್ಟೋ ಹಾಡುಗಳನ್ನ ಕಂಪೋಸ್ ಮಾಡ್ತಾನೆ ಇರ್ತಾರೆ ರಮಣರ ಟೀಚಿಂಗ್ಸ್ ಬಗ್ಗೆ. ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಮೂಲಕ ಎಷ್ಟೆಷ್ಟು ಕಾರ್ಯಕ್ರಮಗಳನ್ನ, ಸತ್ಸಂಗಗಳನ್ನ, ಕಾನ್ಫರೆನ್ಸಸ್ ಅನ್ನ, ಮತ್ತೆ ಮಕ್ಕಳಿಗೆ ಕಾಂಪಿಟೇಷನ್ಸು, ದೊಡ್ಡವ್ರಿಗೆ ಕಾಂಪಿಟೇಷನ್ಸು, ಆ ಕಾಂಪಿಟೇಷನ್ಸ್ ನಲ್ಲೂ ಕೂಡ ರಮಣರ ಉಪದೇಶವನ್ನ ಅರ್ಥ ಮಾಡಿಕೊಂಡು ಭಾಗವಹಿಸುವಂತ ಕಾಂಪಿಟೇಷನ್ಸ್ ಇರುತ್ತೆ. ಹಾಡಿರ್ಬೋದು, ಆರ್ಟ್ ಇರ್ಬೋದು, ಡ್ರಾಮಾ ಇರ್ಬೋದು. ಒಂದೇ ಸಮ ಹೇಗೆ ಅವರ ಸಂದೇಶವನ್ನ ಹರಡೋದು ಅನ್ನೋದ್ರ ಬಗ್ಗೆನೇ ಅವ್ರ ಮನಸ್ಸು ಸದಾ ಫೋಕಸ್ ಆಗಿರುತ್ತೆ. ಅದೇ ಅವರ ತಪಸ್ಸು ಕೂಡ. ಅದರಿಂದ ರಮಣರ ಉಪದೇಶವನ್ನ ಅರ್ದು ಕುಡಿದು ಬಿಟ್ಟಿದ್ದಾರೆ ಡಾಕ್ಟರ್ ಶಾರದಾ ನಟರಾಜನ್ ಅವರು. ಅವರು ನಮ್ಮಲ್ಲಿ ಬಂದು ತಮ್ಮ ಜ್ಞಾನವನ್ನ ಹಂಚ್ಕೊಳ್ಳೋದು ನಮ್ಗೆ ನಮ್ಮ ಭಾಗ್ಯ ಅಂತ ಖಂಡಿತ ನಾವು ಭಾವಿಸಿದೀವಿ. ನಾವು ರಿಟ್ರೀಟ್ ಮಾಡಿದಾಗ್ಲೂ ಕೂಡ ಪ್ರತಿ ಸಲ ಅವರ ಇಡೀ ತಂಡ ಬಂದು ಯಾವುದಾದ್ರೂ ಒಂದು ಡ್ಯಾನ್ಸ್ ಬ್ಯಾಲೆ ನಮಗಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಇವತ್ತು ಅವರು ಮಾತನಾಡ್ತಾ ಇರುವಂತ ವಿಚಾರ ಅರಿವಿನ ಹಬ್ಬದಲ್ಲಿ. ಅರಿವೇ ಹಬ್ಬ. ಅವ್ರ ಟೈಟಲ್ಸ್ ಕೊಡೋದು ಕೂಡ ಬಹಳ ಚೆನ್ನಾಗಿ ಕೊಡ್ತಾರೆ. ನಾನು ಕಾಯ್ತಾ ಇರ್ತೀನಿ ಇವಾಗ ಶಾರದಾ ಅವ್ರು ಯಾವ ಟೈಟಲ್ ಕೊಡ್ಬೋದು ಅಂತ. ಸೊ ಇವತ್ತು ಅರಿವೇ ಹಬ್ಬ ಅನ್ನೋ ಒಂದು ವಿಚಾರದ ಮೇಲೆ ತಮ್ಮ ಜ್ಞಾನವನ್ನ ನಮ್ಮ ಜೊತೆಯಲ್ಲೆಲ್ಲ ಹಂಚ್ಕೋಬೇಕು ಅಂತ ನಾನು ಡಾಕ್ಟರ್ ಶಾರದಾ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪಿಯಾಗಿ ಬೆಳಗುತ್ತಿರುವ ರಮಣನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಅವರ ಮಾತಿನ ಒಂದು ಆನಂದವನ್ನು ಹಂಚಿಕೊಳ್ಳಕ್ಕೆ ಪ್ರಾರಂಭಿಸೋಣ. ಧ್ಯಾಯೇತ್ ಶಾರದ ಚಂದ್ರ ಸುಂದರ ಮುಖಂ ತಾಮ್ರಾರವಿಂದೇಕ್ಷಣಂ ಭಕ್ತಾಭೀಷ್ಟವರಾಭಯಪ್ರದಕರಂ ಕೌಪೀನಮಾತ್ರೋಜ್ವಲಂ
ध्यायेत् रमणेश्वरम् ध्यायेत् रमणेश्वरम् ध्यायेत् रमणेश्वरम्. ಈ ಅರಿವಿನ ಹಬ್ಬದಲ್ಲಿ ಪಾಲ್ಗೊಳ್ಳೋದು ನನಗೆ ಬಹಳ ಸಂತೋಷವನ್ನು ನೀಡ್ತಾ ಇದೆ. ಹಬ್ಬ ಅಂದರೆ ನಾವು ನಮ್ಮ ಮನಸ್ಸಿಗೆ ಬರೋದು ಏನೇನೆಲ್ಲ ಬರುತ್ತೆ ಅಂತ ಕೇಳಿದ್ರೆ, ಹೊಸ ಬಟ್ಟೆ, ಔತಣದ ಊಟ, ಒಟ್ಟಿನಲ್ಲಿ ಎಲ್ಲರನ್ನೂ ನೋಡೋದು, ಹಂಚ್ಕೊಳ್ಳೋದು. ಯಾವುದನ್ನ ಹಂಚ್ಕೊಳ್ಳೋದು? ಸಂತಸವನ್ನು ಹಂಚ್ಕೊಳ್ಳೋದು, ಸಂತೋಷವನ್ನು ಹಂಚ್ಕೊಳ್ಳೋದು, ಸಂತೋಷ ಪಡೆಯೋದು. ಆ ಸಂತೋಷದ ಒಂದು ಸಂಭ್ರಮದ ಒಂದು ಸಮಯನೇ ಹಬ್ಬ ಅಂತ ಹೇಳ್ತೀವಿ. ಆನಂದವನ್ನು ಹಬ್ಬ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಅರಿವಿನ ಹಬ್ಬವನ್ನು ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ಅವರು ಆಚರಿಸ್ತಾ ಇದ್ದಾರೆ. ಅಂದ್ರೆ ಅದ್ಯಾಕೆ ಆಚರಿಸ್ತಾ ಇದ್ದಾರೆ? ಅರಿವು ಅನ್ನೋದು ಅದರಲ್ಲೇ ಒಂದು ಸಂತಸದ ಒಂದು ಅಂಶ ಅಲ್ಲ, ಅದೇ ಒಂದು ಸಂತಸದ ಸ್ವರೂಪ, ಇಡೀ ಸಂತಸದ ಭಂಡಾರ, ಇಡೀ ಸಂತಸದ ಸಾಗರ ಅನ್ನೋದ್ರಿಂದ ಆ ಅರಿವನ್ನು ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ. ಅದನ್ನೆಲ್ಲ ನಮ್ಮ ಅರಿವಿಗೆ ತಟ್ಟುವಂತೆ ಎಲ್ಲರ ಮೂಲಕ, ಯಾರೆಲ್ಲ ಬಂದು ಮಾತಾಡ್ತಾರೋ ಅವರೆಲ್ಲರ ಮೂಲಕ ನಮ್ಮ ಅರಿವಿಗೆ ಈ ಅರಿವಿನಲ್ಲಿ ಇರುವ ಒಂದು ಸಂತೋಷವನ್ನು ಮುಟ್ಟಿಸಬೇಕು ಅನ್ನೋ ಪ್ರಯತ್ನದಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆನಂದವೇ ನಮಗೆ ಬೇಕು, ಸದಾ ಸರ್ವಕಾಲ ಬೇಕು. ಆ ಆನಂದವೇ ಆ ಅರಿವು ಅಂತ ರಮಣರ ಬಗ್ಗೆ ವಿಶ್ವನಾಥ ಸ್ವಾಮಿ ಅನ್ನೋರು ಒಬ್ಬ ಮಹನೀಯರು, ರಮಣರ ಹಿರಿಯ ಭಕ್ತರು. ರಮಣರ ಮೇಲೆ ಅಷ್ಟೋತ್ತರ ಶತನಾಮಾವಳಿಯನ್ನು ರಚಿಸಿದ್ದಾರೆ. ಅವರು ಹೇಳ್ತಾರೆ, ರಮಣ ಅಂದ್ರೆ ಯಾರು ಅಂತ ಕೇಳ್ತಾರೆ. ಅಪಾರ ಸಚ್ಚಿತ್ ಸುಖವಾರಿ ರಾಶೆ ಅಂತ ಹೇಳ್ತಾರೆ. ಅಪಾರವಾದ ಸಚ್ಚಿತ್ ಸುಖ ಎಂಬ ಕಡಲು, ಸುಖ ಎಂಬ ಕಡಲು. ಆ ಸುಖ ಎಂಬ ಕಡಲು ಯಾವ ಕಡಲು? ಸಚ್ಚಿತ್ ಎಂಬ ಸುಖದ ಕಡಲು. ಸತ್ತು ಮತ್ತೆ ಚಿತ್ತು ಅಂದಾಗ ಆ ಸಚ್ಚಿತ್ತಲ್ಲಿ ಅರಿವು ಅನ್ನೋದು ಚಿತ್ ಅನ್ನೋ ಅಂಶವನ್ನು ನಮಗೆ ತೋರಿಸ್ಕೊಡುತ್ತೆ. ಸತ್ತು ಮತ್ತೆ ಚಿತ್ತು ಆತ್ಮದ ಸ್ವಭಾವ, ಪ್ರಜ್ಞೆಯಾಗಿರುವುದು, ಅರಿವಾಗಿ ಇರುವುದು ಆತ್ಮದ ಸ್ವಭಾವ. ಆ ಆತ್ಮವೇ ನಿಜವಾದ ಸಂತಸ, ಆತ್ಮವೇ ನಿಜವಾದ ಹಬ್ಬ. ಅರಿವು ಅನ್ನೋದು ಆತ್ಮ ರೂಪದಲ್ಲಿ ನಮಗೆ ತಿಳಿದಿದ್ದೇ ಇದ್ರೂ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಅರಿವು ಇಲ್ಲದಿದ್ದರೂ ನಮಗೆ ಅರಿವಿನ ಬಗ್ಗೆ ಬಹಳ ಹೆಮ್ಮೆ ಇದೆ. ನಮ್ಮ ಅರಿವಿನ ಬಗ್ಗೆ ಮತ್ತೆ ಅರಿಯೋದ್ರಲ್ಲಿ ಸಂತೋಷ ಇದೆ ಅಂತ ನಮಗೂ ಗೊತ್ತಿದೆ. ಯಾವುದೇ ಒಂದು ಸಣ್ಣ ವಿಷಯವನ್ನು ನಾವು ಅರ್ಥ ಬಿಟ್ರು ನಮಗೆ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇದು ನನಗೆ ಗೊತ್ತು ಅಂತ ನಮಗೆ ಹೆಮ್ಮೆ ಆಗುತ್ತೆ. ಅದೇ ಸಮಯದಲ್ಲಿ ಯಾವುದೇ ಒಂದು ವಿಷಯ ಗೊತ್ತಿಲ್ಲದೆ ಇದ್ದು ಬಿಟ್ರೆ ಸಂಕಟ ಆಗತ್ತೆ, ದುಃಖ ಆಗತ್ತೆ. ನನಗೆ ಗೊತ್ತಿಲ್ವಲ್ಲ ಅಂತ ದುಃಖ ಆಗತ್ತೆ. ಅದು ಗೊತ್ತಿಲ್ಲ ಅಂತ ಯಾವಾಗ ದುಃಖ ಆಗತ್ತೆ ಅಂದ್ರೆ ಗೊತ್ತಾದ ಮೇಲೆ ದುಃಖ ಆಗತ್ತೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಗೊತ್ತಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಈಗ ಅವರು ವಾಣಿಯವರು ಹೇಳ್ತಾ ಇದ್ರು, ನಮ್ಮಲ್ಲಿ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅಲ್ಲಿ ಸಂಗೀತ, ನಾಟ್ಯ, ಇವುಗಳೆಲ್ಲ, ಆಮೇಲೆ
ಚಿತ್ರಕಲೆ ಎಲ್ಲದರಲ್ಲೂ ನಾವು ಸ್ಪರ್ಧೆಗಳನ್ನು ಮಾಡುತ್ತಾ ಇರ್ತೀವಿ. ಅಂತ ಸ್ಪರ್ಧೆಗಳನ್ನು ಮಾಡಿದಾಗ ನಾನೊಂದು ವಿಷಯವನ್ನು ಗಮನಿಸಿದ್ದೀನಿ. ಯಾರು ತುಂಬಾ ಚೆನ್ನಾಗಿ ಮಾಡಿರ್ತಾರೋ, ಅಂದ್ರೆ ಅವ್ರಿಗೆ ಖಂಡಿತ ಬಹುಮಾನ ಬರುವ ಒಂದು ಸಾಧ್ಯತೆ ಇದೆ ಅಂತ ಇರುವವರು, ಅಂತಹ ಮಕ್ಕಳೆಲ್ಲ ಅವರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡ್ತೀವಲ್ಲ ಅದನ್ನ ಹೇಳೋ ತನಕ ಕೂಡ ಕಾಯೋದಿಲ್ಲ. ಅವರು ಹೊರಟು ಬಿಡ್ತಾರೆ, ನಾನು ಚೆನ್ನಾಗಿ ಮಾಡಿದ್ದೀನಿ, ನನಗೆ ಬಹುಮಾನ ಬಂದೇ ಬರುತ್ತೆ, ಆಮೇಲೆ ಅವ್ರು ತಿಳಿಸ್ತಾರೆ ಅಂತ ಹೊರಡ್ತಾರೆ. ಆದ್ರೆ ಕೆಲವೊಬ್ರು ಅವ್ರಿಗೆ ಗೊತ್ತಿರಲ್ಲ, ಬಹುಶಃ ಬರ್ಬೋದು ಅನ್ನೋರು ಕೆಲವರು ಕಾಯ್ತಾ ಇರ್ತಾರೆ. ಕೆಲವರು ತುಂಬಾ ಚೆನ್ನಾಗೇ ಇಲ್ಲ, ನಮ್ಮ ಅಂದ್ರೆ ಜಡ್ಜಸ್ಸಿನ ಲೆಕ್ಕದಲ್ಲಿ ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಳ್ಳೋರು, ಶ್ರುತಿ ಸೇರಿಲ್ಲ ಅಥವಾ ನಾಟ್ಯದಲ್ಲಿ ಇರ್ಬಹುದು, ಅವ್ರಿಗೆ ತಾಳಾನೇ ಒಂಚೂರು ಇರ್ಲಿಲ್ಲ ಅಥವಾ ಅಂಗಶುದ್ಧವೇ ಇರ್ಲಿಲ್ಲ ಅವರ ನೃತ್ಯದಲ್ಲಿ, ಅಂತಹ ಮಕ್ಕಳು, ಅಂತಹ ಸ್ಪರ್ಧೆಗಾರರು ಕೂಡ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಯಾವಾಗ ಹೇಳ್ತಾರೆ ಬಹುಮಾನದ ಬಗ್ಗೆ ಅಂತ ಕಾಯ್ತಾ ಇರ್ತಾರೆ. ಅದ್ ಹೇಗ್ ಕಾಯ್ತಾರೆ ಅಂದ್ರೆ ಅವ್ರಿಗೆ ಅವರು ಅಪಶ್ರುತಿಯಾಗಿ ಹಾಡಿದೀವಿ ಅನ್ನೋ ಒಂದು ಪ್ರಜ್ಞೆ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ, ಅರಿವು ಇರೋದಿಲ್ಲ. ಆವಾಗ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಇಗ್ನರೆನ್ಸ್ ಇಸ್ ಬ್ಲಿಸ್ ಅಂತೀವಿ. ಆವಾಗ ಒಂದು ಅಜ್ಞಾನವೇ ಅರಿವಿನ ಇಲ್ಲದೆ ಇರುವ ಒಂದು ಸ್ಥಿತಿಯೇ ಅವರಿಗೆ ಸಂತೋಷವನ್ನು ನೀಡುತ್ತೆ. ಯಾವಾಗ ಅವರಿಗೆ ಗೊತ್ತಾಗಕ್ಕೆ ಶುರು ಆಗ್ಬಿಡುತ್ತೋ, ಅಯ್ಯೋ ನಾನು ಶ್ರುತಿ ಸೇರ್ತಾ ಇಲ್ಲವಲ್ಲ, ನಾನು ತಾಳಕ್ಕೆ ನೃತ್ಯವನ್ನು ಮಾಡ್ತಾ ಇಲ್ಲವಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಸ್ವಲ್ಪ ಸಂಕಟ ಆಗುತ್ತೆ. ನಿಜಕ್ಕೂ ಅಯ್ಯೋ ನಾನು ಇಷ್ಟು ದಿವಸ ಚೆನ್ನಾಗಿ ಹಾಡು ಹೇಳ್ತಾ ಇದ್ದೆ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ನಾನು ಚೆನ್ನಾಗಿ ಹೇಳ್ತಾ ಇಲ್ವಲ್ಲ ಅಂತ ದುಃಖ ಆಗುತ್ತೆ. ಆವಾಗ ಆ ಅರಿವು ದುಃಖಕ್ಕೆ ಕಾರಣ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಯಾಕಂದ್ರೆ ಆ ಅರಿವು ಬಂದಿದ್ರಿಂದಲೇ ನಿಜವಾದ ಸುಖದ ಕಡೆ ಅವ್ರು ಹೋಗಕ್ಕೆ ಸಾಧ್ಯತೆಯೇ ಉಂಟಾಗಿದೆ. ಯಾವಾಗ ನಮಗೆ ನಾವು ಅಜ್ಞಾನದಲ್ಲಿ ಇದ್ದೀವಿ ಅನ್ನೋ ಅರಿವು ಹುಟ್ಟುತ್ತೇವೋ ಅವಾಗ ತಾನೇ ನಾವು ಜ್ಞಾನದ ಕಡೆ ಹೋಗಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಯಾವಾಗ ಆ ಬೆಸ್ತನು ಅವನು ಎಲ್ಲ ಮೀನುಗಳನ್ನು ಹಿಡಿತಾನೆ, ತನ್ನ ಬಲೆಯಲ್ಲಿ ಹಿಡಿತಾನೆ ಫಿಶರ್ಮನ್, ಆವಾಗ ಆಗುತ್ತೆ ಅಂದ್ರೆ ಕೆಲವೊಂದು ಮೀನುಗಳು ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟಿವಿ ಅಂತ ಒದ್ದಾಡಿ ಹೇಗೋ ಆ ಬಲೆಯಿಂದ ಆಚೆ ಎಗರಕ್ಕೆ ಪ್ರಯತ್ನ ಪಡ್ತಾ ಇರುತ್ತದೆ. ಇನ್ನು ಕೆಲವು ಮೀನುಗಳು ಅಲ್ಲಿ ಆ ಬಲೆಯಲ್ಲಿ ಆ ಮೀನುಗಳ ಜೊತೆಗೆ ತುಂಬಾ ಮಣ್ಣು ಕಸ ಎಲ್ಲ ಬಂದ್ಬಿಟ್ಟಿರುತ್ತಂತೆ. ಇದು ನಮ್ಮ ನದಿಯ ಕೆಳಗಿನ ಭಾಗ ಈ ಮಣ್ಣು ಅಂತ ಅನ್ಕೊಂಡು ಅದ್ರೊಳಗೇನೆ ಸಂತೋಷವಾಗಿ ಇದ್ದು ಬಿಡುತ್ತೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಅರಿವಿಲ್ಲದೆ ಇರೋದ್ರಿಂದ, ಅವರಿಗೆ ಯಾವ ಅರಿವು ಇಲ್ಲ, ಅವರಿಗೆ ನಾವು ಈ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅನ್ನೋ ಅರಿವು ಇಲ್ಲದೆ ಇರೋದ್ರಿಂದ ಅವು ಸುಖದಲ್ಲಿ ಇರುವ ಹಾಗೆ ಇದ್ದರು ನಿಜಕ್ಕೂ ಅವರು ತನ್ನ ಮೃತ್ಯುವಿನ ಕಡೆ ಮೃತ್ಯುವಿನ ಹತ್ರ ಹೋಗ್ತಾ ಇರುತ್ತಾರೆ. ಆದ್ರೆ ಯಾವ ಮೀನುಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನೋ ಒಂದು ಅರಿವಿರುತ್ತೇವೋ ಆ ಮೀನುಗಳು ಹೇಗೋ ಮಾಡಿ ತತ್ತರಿಸುತ್ತಾ ಇದ್ರೆ ಕೂಡ ಆಚೆ ಬಂದು ಎಗರು ಬಿಡ್ತವೆ ಅಂತ. ಆವಾಗ ಆ ಅರಿವಿಂದ ಅವರಿಗೆ ಮತ್ತೆ ಆ ಸ್ವಾತಂತ್ರ್ಯ, ತನ್ನ ನಿಜ ಸ್ವರೂಪ, ತನ್ನ ನೈಜಿ ಜಾಗದಲ್ಲಿ ಇರುವ ಒಂದು ಅವಕಾಶ ಮತ್ತೆ ಸಿಕ್ಬಿಡುತ್ತೆ. ಅದರಿಂದ ಅರಿವು ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಅನ್ನೋದನ್ನ ನಾವು ಯಾವಾಗಲೂ ಅನುಭವಿಸೋ ವಿಷಯವೇ. ಅದಕ್ಕೆ ಇನ್ನೊಂದು ಸಣ್ಣ ಕಥೆಯನ್ನು ನಾನು ಇತ್ತೀಚೆಗೆ ಕೇಳಿದೆ, ಚೆನ್ನಾಗಿತ್ತು ಅದು ಒಂದು ಪುಟ್ಟ ಕೋತಿ ಅಂತೆ, ಸ್ವಲ್ಪ ತುಂಬಾ ಪುಟ್ಟ ಕೋತಿ ಅಲ್ಲ, ಸ್ವಲ್ಪ ದೊಡ್ಡ ಕೋತಿ, ಆದ್ರೆ ಚಿಕ್ಕದು ಕೋತಿ ಮರಿನೇ. ಅದು ಆನಂದದಿಂದ ಆಡ್ತಾ ಇದೆ. ಆವಾಗ ಅದೊಂದು ಹಾವನ್ನು ನೋಡ್ಬಿಡ್ತು.
ಇರ್ಬೇಕಾದ್ರೆ, ಹಿಂಗೆ ಕುಣಿದಾಡ್ತಾ ಇರ್ಬೇಕಾದ್ರೆ ಒಂದು ಹಾವನ್ನು ನೋಡ್ಬಿಡ್ತು. ಆ ಹಾವು ಹೀಗೆ ಹೋಗ್ತಾ ಇತ್ತಲ್ಲ, ಆ ಹೀಗೆ ಹೀಗೆ ಒಂದ್ ಕಡೆ ಹಿಂಗೆ ಆ ಹಾವು ಸರಿತಾ ಇರ್ಬೇಕಾದ್ರೆ ಅದನ್ನ ನೋಡಿ ಅದರ ಒಂದು ಚಲನೆ ಈ ಕೋತಿಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿತ್ತು ಅಂತ ಆ ಪುಟ್ಟ ಕೋತಿ ಆ ಹಾವನ್ನ ಹಿಡ್ಕೊಂಡ್ಬಿಡ್ತು. ಹೇಗ್ ಹಿಡಿದಿದೆ ಅಂದ್ರೆ ಅದರ ಮೂತಿ ಹತ್ರ ಹಿಡಿದ್ಬಿಡ್ತು. ಆ ವಿಷ ಇರುವ ಹಾವು, ಅದು ತುಂಬಾ ವಿಷ ಇರುವ ಹಾವು, ಆದ್ರೆ ಈಗ ಮೂತಿ ಹತ್ರ ಹಿಡ್ಕೊಂಡ್ಬಿಡ್ತು. ಅದ್ರ ಹಿಡಿದ ಮೇಲೆ ಇದಕ್ಕೆ ಒಂದಷ್ಟು ಏನೋ ಗೊತ್ತಾಯ್ತು, ಇದು ನಾನು ಮಾಡಿದ್ದು ಸರಿ ಅಲ್ಲ ಅಂತ ಹೇಗೋ ಗೊತ್ತಾಯ್ತು. ಆದ್ರೆ ಅಷ್ಟೊತ್ತಿಗೆ ಬೇರೆ ಕೋತಿಗಳೆಲ್ಲ ಸೇರಿ, ಅಯ್ಯಪ್ಪ ಏನ್ ಮಾಡ್ಬಿಟ್ಟಿದ್ಯಪ್ಪ ನೀನು, ಹಾವನ್ನು ಹಿಡ್ಕೊಂಡ್ಬಿಟ್ಟಿದ್ಯಲ್ಲ, ಬರೀ ವಿಷದ ಹಾವನ್ನು ಹಿಡ್ಕೊಂಡ್ಬಿಟ್ಟಿದ್ಯಲ್ಲ, ಈಗ ಇದನ್ನ ನೀನ್ ಬಿಟ್ರೆ ಇದು ನಿನಗೆ ಕಚ್ಬಿಡತ್ತೆ, ಕುಕ್ಬಿಡುತ್ತೆ, ಕಚ್ಬಿಡುತ್ತೆ, ನೀನ್ ಸದೋಗ್ತೀಯ ಅಂತ ಹೇಳ್ತಾರೆ. ಅವಾಗ ಇದಕ್ಕೆ ಭಯ ಬಂದ್ಬಿಡುತ್ತೆ, ಬಿಡಕ್ ಆಗ್ತಾ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿದೆ. ಆದ್ರೆ ತುಂಬತ್ತು ಗಟ್ಟಿಯಾಗಿ ಹಿಡ್ಕೊಳಕ್ ಆಗಲ್ಲ ಅಂತ ಅದಕ್ಕೆ ಅನಿಸ್ತಾ ಇದೆ. ಯಾಕಂದ್ರೆ ಅದರದ್ದು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಅದ್ರ ಕೈಯಲ್ಲಿ ಆ ಶಕ್ತಿ ಇಲ್ಲ. ಆದ್ರೆ ಆ ಹಾವು ಕೂಡ ಕೋಪದಿಂದ ಅದನ್ನ ನೋಡ್ತಾ ಇರುತ್ತೆ. ಅದಕ್ಕೆ ಅನ್ನಿಸ್ತಾ ಇದೆ ಭಯ ಇದೆ, ಆದ್ರೆ ಬಿಡಕ್ ಆಗ್ತಾ ಇಲ್ಲ. ಹತ್ರಗಿರುವ ನೆಂಟರು, ಬೇರೆ ಸ್ನೇಹಿತರು, ಅದರ ಸ್ನೇಹಿತರು ಎಲ್ಲರೂ ಕೂಡ ದೂರ ಸರಿಬಿಡ್ತಾರೆ. ಯಾಕಂದ್ರೆ ಏನಪ್ಪ ನೀನ್ ಈ ಹಾವನ್ ಬಿಟ್ರೆ ಒಂದ್ ಅನ್ನನ್ನ ಕಚ್ಚುತ್ತೆ ಅಥವಾ ನಮ್ಮನ್ನೆಲ್ಲ ಕೂಡ ಕಚ್ಬಿಡುತ್ತೆ, ಆದ್ರೆ ನಿನ್ ಹತ್ರಕ್ಕೆ ನಾವು ಬರೋದೇ ಇಲ್ಲ ಅಂತ ದೂರ ಹೋಗ್ಬಿಡ್ತಾರೆ. ಇದು ಈ ಕಷ್ಟದಲ್ಲಿ ಇದ್ಕೊಂಡು ಈ ಯಾವನ್ನ ಇಟ್ಕೊಂಡು ಏನು ಊಟ ತಿಂಡಿ ಇಲ್ಲದೆ 1 ದಿವಸ 2 ದಿವಸ ಆಗೋಯ್ತು. ಅದು ಬಲಹೀನವಾಗೋಯ್ತು, ಅದಕ್ಕೆ ನೀರು ಇಲ್ಲ, ಕುಡಿಯಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಆ ಹಾವನ್ ಮಾತ್ರ ಹಿಡ್ಕೊಂಡು ಕೂತಿದೆ. ಅಷ್ಟಕ್ಕೆ ಒಂದು ಸಾಧು ಆ ದಾರಿನಲ್ಲಿ ಬಂದ್ರಂತೆ. ಆ ಸಾಧು ಬಂದ್ಬಿಟ್ಟು, ಏನಕ್ಕಪ್ಪ ಈ ಹಾವನ್ ಹಿಡ್ಕೊಂಡು ಕೂತಿದ್ಯಾ, ಏನಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೆಯಾ, ಬಿಟ್ಟು ಬಿಡು ಅಂದ್ರಂತೆ. ಅಯ್ಯೋ ಸ್ವಾಮಿ, ನೀವಾದ್ರೂ ನನ್ನ ಹತ್ರಕ್ಕೆ ಬಂದಿದ್ದೀರಾ, ಈ ಹಾವನ್ನ ನಾನು ಹಿಡ್ಕೊಂಡಿರೋದ್ರಿಂದ ಯಾರು ನನ್ನ ಹತ್ರಕ್ಕೂ ಬಂದಿಲ್ಲ, ನನ್ನ ನೆಂಟರೆಲ್ಲ ಕೂಡ ನನ್ನಿಂದ ದೂರ ಸರ್ದೋದ್ರು ಅಂತ ಹೇಳುತ್ತಂತೆ. ನಾನು ಇದನ್ನ ಬಿಟ್ಬಿಟ್ರೆ ಇದು ನನ್ನ ಕಚ್ಬಿಡುತ್ತಲ್ಲ. ಅಲ್ಲಪ್ಪ, ನೀನ್ ನೋಡು ಸರಿಯಾಗಿ, ಅದು ನಿನ್ ಕೈಯಲ್ಲಿ ಇರೋದು ಅದು ಆವಾಗ್ಲೇ ಆ ಹಾವು ಸತ್ತೋಯ್ತು, ಯಾವಾಗ್ಲೂ ಸತ್ತೋಯ್ತು ಅಂತ ಹೇಳ್ತಾರೆ. ಅವಾಗ ನೋಡ್ಬಿಟ್ಟು ತಕ್ಷಣ ನೋಡಿದ ತಕ್ಷಣ ಹಾವು ಸತ್ತೋಗಿದೆ ಅಂತ ಅದ್ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಆ ಕೋತಿ ಏನನ್ನ ಅನುಭವಿಸುತ್ತೆ ಅಂದ್ರೆ ಪರಮಾನಂದವನ್ನು ಅನುಭವಿಸುತ್ತೆ, ಸ್ವತಂತ್ರತೆಯನ್ನು ಅನುಭವಿಸುತ್ತೆ. ಯಾವುದರಿಂದ? ಆ ಅರಿವು. ಈ ಹಾವನ್ನ ನಾನು ಬಿಟ್ಟು ಬಿಡಬಹುದು, ಈ ಹಾವು ನನಗೆ ಯಾವ ಹಾನಿಯೂ ಮಾಡುವುದಿಲ್ಲ, ಈ ಹಾವು ನನಗೆ ಕಚ್ಚಕ್ಕಾಗುವುದಿಲ್ಲ, ಇದು ಸತ್ತಿರುವ ಹಾವು. ಆ ರೀತಿಯಲ್ಲಿ ನಮಗೆ ಆ ಅರಿವನ್ನು ಮೂಡಿಸ್ತಾರೆ. ಯಾವ ಅರಿವನ್ನು ಮೂಡಿಸ್ತಾರೆ ಹಿರಿಯವರು, ರಮಣರು ಯಾವ ಅರಿವನ್ನು ಮೂಡಿಸ್ತಾರೆ ಅಂದ್ರೆ, ದುಃಖ ಅಂತ ಅನ್ಕೊಂಡಿದ್ದೀರಿಲ್ಲ ನೀವು, ಆ ದುಃಖ ಯಾವುದೂ ನಿಜವಲ್ಲ. ಆ ದುಃಖವೆಲ್ಲವೂ ಕೂಡ ಮನಸ್ಸಿನ ಕಲ್ಪನೆ, ಬರೀ ಮನಸ್ಸಿನ ಕಲ್ಪನೆ ಅಷ್ಟೇ. ಅದು ಈ ಇಡೀ ಲೋಕವೇ ಕೂಡ ಅದನ್ನ ಹಿಡ್ಕೊಂಡಿದ್ದೀರಲ್ಲ, ಅದನ್ನ ಬಿಟ್ರೆ ದುಃಖ ಅಂತ ಹಿಡ್ಕೊಂಡಿದ್ದೀರಲ್ಲ, ಅದು ಆಗಲೇ ಸತ್ತ ಹಾವಿದ್ದಂಗೆ. ಅದಕ್ಕೆ ಯಾವ ಪ್ರಕಾರದ ನಿಜ ಅಸ್ತಿತ್ವವೂ ಇಲ್ಲ. ಯಾಕೆ ಇಲ್ಲ? ಅದೇಗಿಲ್ಲ ಅಂತೀರಾ? ಈ ದುಃಖಮಯವಾದ ನಮ್ಮ ಲೋಕ ಅಥವಾ ಸುಖಮಯವಾದ ಲೋಕವೂ ಕೂಡ ನಿಜ ಅಲ್ಲ. ಯಾಕೆ ನಿಜ ಅಲ್ಲ? ನಿಜ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಯಾವುದಕ್ಕೆ ಹೇಳ್ತಾರೆ ಅಂದ್ರೆ, ಯಾವುದು ಸದಾ ಸರ್ವಕಾಲ ಅದೇ ರೀತಿ ಇರುತ್ತದೋ ಅದಕ್ಕೆ ನಿಜ ಅಂತ ಹೇಳ್ತಾರೆ. ಅದು ಪರಿಭಾಷೆ, ನಿಜದ ಪರಿಭಾಷೆ. ಸತ್ಯದ ಪರಿಭಾಷೆ ಏನು ಅಂದ್ರೆ, ಸದಾ ಸರ್ವಕಾಲ ಸತ್ಯವಾಗಿರಬೇಕು,
ಸದಾ ಸರ್ವಕಾಲ ಅದೇ ರೂಪದಲ್ಲಿ, ಅದೇ ರೀತಿಯಲ್ಲಿ, ಅದೇ ಸ್ವಭಾವದಲ್ಲಿ ಇರಬೇಕು. ಇದ್ದರೆ ಅದನ್ನ ಸತ್ಯ ಅಂತ ಹೇಳಬಹುದು. ಹೇಗೆ ಬೆಂಕಿ ಅನ್ನೋದು ಯಾವಾಗಲೂ ಸುಡುತ್ತೆ, ಅದು ಸುಡದೇ ಇರುವ ಸಮಯವೇ ಇಲ್ಲ, ಯಾವಾಗ್ಲೂ ಸುಡುತ್ತೆ. ಅದ್ ಯಾರು ಮುಟ್ಟಿದ್ರೂ ಸುಡುತ್ತೆ. ಅದು ಚಿಕ್ಕವರು ದೊಡ್ಡವರು ಅಂತ ಯಾವ ಒಂದು ವ್ಯತ್ಯಾಸವೂ ನೋಡೋದಿಲ್ಲ. ಬಲಹೀನರು ಶಕ್ತಿಶಾಲಿ ಅನ್ನೋ ವ್ಯತ್ಯಾಸಗಳನ್ನೆಲ್ಲ ನೋಡೋದಿಲ್ಲ. ಬುದ್ಧಿವಂತರು ದೊಡ್ಡರು ಅಂತ ವ್ಯತ್ಯಾಸ ನೋಡೋದಿಲ್ಲ. ಯಾವ ವ್ಯತ್ಯಾಸವೂ ನೋಡೋದಿಲ್ಲ ಯಾವಾಗಲೂ. ಯಾಕೆ ಅಂದ್ರೆ ಅದರ ಸ್ವಭಾವವೇ ಸುಡೋದು. ಆ ರೀತಿ ಬದಲಾವಣೆ ಇಲ್ಲದಿರುವ ಒಂದು ವಸ್ತುವಲ್ಲಿ ಯಾವ ಪ್ರಕಾರದ ಬದಲಾವಣೆಯೂ ಇಲ್ಲ ಅಂದಾಗ ಅದನ್ನ ಸತ್ಯ ಅಂತ ಹೇಳ್ತೀವಿ. ನಾವು ಕನಸಿಂದ ಎದ್ದ ಮೇಲೆ ಏನ್ ಹೇಳ್ತೀವಿ? ಕನಸಲ್ಲಿ ಚೆನ್ನಾಗಿರೋದನ್ನು ನೋಡಿರ್ಬೋದು, ಒಳ್ಳೆಯ ಕನಸನ್ನು ನೋಡಿರ್ಬೋದು, ಅಥವಾ ಕೆಟ್ಟ ಕನಸನ್ನು ನೋಡಿರ್ಬೋದು. ಕೆಟ್ಟ ಕನಸು ನೋಡಿ ಎದ್ದು ಬಿಟ್ರೆ ಸದ್ಯಕ್ಕೆ ಅದು ಕನಸು ಅಂತ ಹೇಳ್ತೀವಿ. ಅದು ಒಳ್ಳೆ ಕನಸಾದ್ರು ಏನ್ ಮಾಡೋದು, ಬರೀ ಕನಸು, ಅದು ಆಗೋಯ್ತು ಅಷ್ಟೇ, ಚೆನ್ನಾಗಿತ್ತು ಕನಸು ಆದ್ರೆ ಆಗೋಯ್ತು ಅಂತ ಹೇಳ್ತೀವಿ ಅಲ್ವಾ. ಅದು ಕನಸೆ. ಯಾಕೆ ಕನಸು ಅಂತೀವಿ? ಕನಸಲ್ಲಿ ಇರ್ಬೇಕಾದ್ರೆ ಅದನ್ನ ಕನಸು ಅಂತೀವ. ಕನಸಲ್ಲಿ ಇರಬೇಕಾದ್ರೆ ಇದು ಕನಸು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಭಗವಾನ್ ರಮಣರು ಹೇಳ್ತಾರೆ, ಒಮ್ಮೆ ಚಾಡ್ವಿಕ್ ಅನ್ನೋ ಅವರ ಭಕ್ತರ ಹತ್ರ ಹೇಳ್ತಾರೆ, ಚಾಡ್ವಿಕ್ ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಿತ್ತಪ್ಪ ಅಂತಾರೆ. ಏನ್ ಕನಸು ಭಗವಾನ್ರೆ? ಕನಸು ಏನಂದ್ರೆ, ನೀವು ನಾನು ಇಬ್ರು ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು ದಾರಿಯಲ್ಲಿ, ದೊಡ್ಡ ದಾರಿ, ಅದರಲ್ಲಿ ಎಷ್ಟೋ ಮಹಲ್ಗಳು, ಸ್ಕೈ ಸ್ಕ್ರೇಪರ್ಸು, ದೊಡ್ಡ ಊರು, ಯಾವುದೋ ಒಂದು ಪಟ್ಟಣ, ಯಾವುದೋ ಒಂದು ದೊಡ್ಡ ಕ್ಯಾಪಿಟಲ್ ಇರ್ಬೋದು, ದೊಡ್ಡ ಜಾಗ. ಅಲ್ಲಿ ನೀವು ನಾನು ನಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೇನಾಯ್ತು ಭಗವಾನ್ರೆ? ನಾನು ನಿಮ್ಮನ್ನ ಕೇಳಿದೆ, ಚಾಡ್ವಿಕ್ ಇದು ಬರೀ ಕನಸು ಅಂತ ನಾನು ನಿಮ್ಗೆ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಅವಾಗ ನಾನೇನ್ ಹೇಳಿದೆ ಭಗವಾನ್ರೆ ಅಂತ ಚಾಡ್ವಿಕ್ ಹೇಳಿದ್ರೆ. ನೀವೇನ್ ಹೇಳಿದ್ರಿ ಅಂದ್ರೆ, ಯಾವ ದಡ್ಡರೂ ಇದನ್ನ ಕನಸು ಅನ್ನಲ್ಲ ಅಂತ ಹೇಳಿದ್ವಿ ಚಾಡ್ವಿಕ್ ಅಂತಾರೆ ಭಗವಾನ್ರು. ಅಂದ್ರೆ ಕನಸಿನಲ್ಲಿ ಚಾಡ್ವಿಕ್ ಭಗವಾನ್ರಿಗೆ ಏನ್ ಉತ್ತರ ಕೊಟ್ರು? ಭಗವಾನ್ರು ಕನಸಿನಲ್ಲಿ ಚಾಡ್ವಿಕ್ಗೆ ಹೇಳ್ತಾರೆ ಇದು ಕನಸು ಚಾಡ್ವಿಕ್ ಅಂತ. ಅದಕ್ಕೆ ಕನಸಿನಲ್ಲಿ ಇರುವ ಚಾಡ್ವಿಕ್ ಉತ್ತರ ಕೊಡ್ತಾರೆ, ದಡ್ರು ಕೂಡ ಇದನ್ನ ಕನಸು ಅನ್ನಲ್ಲ. ಯಾಕಂದ್ರೆ ಕನಸಿನಲ್ಲಿ ಇರಬೇಕಾದರೆ ಅದು ನಮಗೆ ನಿಜ ಅನ್ಸುತ್ತೆ. ಇದು ನಿಜ. ಕನಸಿನಲ್ಲಿ ಇರಬೇಕಾದ್ರೆ ಅದು ನಿಜ ಅನ್ಸಿಲ್ಲ ಅಂದ್ರೆ ಭಯ ಆಗುತ್ತೆ ನಮ್ಗೆ. ಭಯಂಕರವಾದ ಕನಸು ಬಂದ್ರೆ ನಮಗೆ ಭಯ ಆಗೋದಿಲ್ವಲ್ಲ, ಯಾಕಂದ್ರೆ ಇದು ಬರೀ ಕನಸು ಅನ್ಕೊಂಡ್ಬಿಡ್ತೀವಿ. ಅಥವಾ ಒಳ್ಳೆ ಕನಸು ಬಂದ್ರು ಅದರಿಂದ ನಮ್ಗೆ ಯಾವ ಪ್ರಕಾರ ಸುಖವೂ ನಮ್ಗೆ ಆಗೋದಿಲ್ಲ, ಯಾಕಂದ್ರೆ ಬರೀ ಕನಸು ಅಂತ ಅನ್ಕೊಳ್ತೀವಿ. ಆದ್ರೆ ಎದ್ದಿದ ಕೂಡಲೇ ನಾವೇನಂತೀವಿ? ಇದು ಬರೀ ಕನಸು ಅಂತೀವಿ. ಅದು ಆಗಿದ್ದಲ್ಲ, ಬರೀ ಕನಸು. ಯಾಕೆ ಕನಸು? ಯಾಕಂದ್ರೆ ಆಗೋಯ್ತು ಅಷ್ಟೇ, ಇನ್ನಿಲ್ಲ, ಈವಾಗ ಇಲ್ಲ, ಈವಾಗ ಅದು ನಿಜವಾಗಿಲ್ಲ. ಈವಾಗ ನಿಜವಾಗಿ ಇಲ್ಲ ಅಂದ ಮೇಲೆ, ಅದು ತೀರೋಯ್ತು ಅಂದ ಮೇಲೆ ಅದು ಬರೀ ಕನಸು ಅಷ್ಟೇ. ಆ ರೀತಿಯಲ್ಲಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕನಸೇ ಅಲ್ವಾ? ನಮ್ಮ ಎಚ್ಚರನೂ ಮುಗಿದೋಗುತ್ತೆ. ನಮ್ಮ ಒಂದೊಂದು ಅನುಭವವು ಕೂಡ ತೀರೋಗುತ್ತೆ, ಹೊರಟೋಗುತ್ತೆ, ಅದು ಮಾಯವಾಗುತ್ತೆ. ಮಾಯವಾದ್ಮೇಲೆ ಅದು ಕನಸು ಅಂತಾನೆ ಹೇಳಬೇಕು. ಆದ್ರೆ ನಾವು ನಿಜವನ್ನು ಅರಿತಾಗ ನಮಗೆ ಇದೆಲ್ಲ ಕನಸು ಅಂತ ನಾವು ಆ ಅರಿವನ್ನು ನಮಗೆ ಹೇಳಿಕೊಟ್ಟ ಗುರು ಹೇಳ್ಕೊಟ್ಟಿದ ಕೂಡಲೇ ನಮಗೆ ಒಂದು ರೀತಿಯ ಸಂತೋಷ ಆಗಲೇ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ, ಈ ಒಂದು ಕನಸಿಂದ ನಾನು
ಎಚ್ಚರಗೊಳ್ಳಬಹುದು. ಯಾವಾಗ ಸಂತೋಷ ಆಗುತ್ತೆ? ಈ ಕನಸಿನಲ್ಲಿ ನಾವು ಯಾವ ಪ್ರಕಾರದ ದುಃಖವಾದರೂ ಅನುಭವಿಸಿದರೆ ಖಂಡಿತ ನಮಗೆ ಇದರಿಂದ ಎಚ್ಚರಗೊಂಡರೆ ನನ್ನ ನಿಜ ಸ್ವಭಾವವನ್ನು ನಾನು ಅನುಭವಿಸಬಹುದು ಅನ್ನೋ ಅರಿವು ನಮಗೆ ಸಂತೋಷವನ್ನು ನೀಡುತ್ತೆ. ಆದರೆ ಈ ನಮಗೆ ಇದು ಕನಸು ಅನ್ನೋ ಅರಿವು ನಮಗೆ ಇಲ್ಲ, ಅಥವಾ ಅದನ್ನ ನಾವು ಒಪ್ಕೊಳ್ಳಕ್ಕೆ ಸಿದ್ಧರಾಗಿಲ್ಲ ಅಂದಾಗ, ಆ ಅರಿವು ಇಲ್ಲದೆ ಇರೋದ್ರಿಂದ ಇದು ಕನಸು ಅಂತ ಹೇಳಿದ್ರೆ ಕೂಡ ನಮ್ಗೆ ದುಃಖ ಆಗುತ್ತೆ. ಅಯ್ಯೋ, ಇದು ಬರೀ ಕನಸ, ನನಗಿದು ಇಷ್ಟು ಇಷ್ಟ ಆಗಿದೆ, ಈ ಜೀವನ ತುಂಬಾ ಇಷ್ಟ ಆಗಿದೆಯಲ್ಲ, ಇದು ಬರೀ ಕನಸ, ಒಂದ್ ದಿವಸ ಇದೆಲ್ಲ ತೀರೋಗುತ್ತಾ, ನನಗ್ ಬೇಕಾದವರೆಲ್ಲ ತೀರೋಗ್ತಾರ, ನಾನು ತೀರೋಗ್ತೇನ ಅನ್ನೋದು ನಮಗೆ ದುಃಖವನ್ನು ಕೊಡುತ್ತೆ. ಆ ದುಃಖದಿಂದ ನಾವು ಆಚೆ ಬರಬೇಕು ಅಂದ್ರೆ ನಿಜವಾದ ಹಬ್ಬವಾಗಿರುವ ನಮ್ಮ ಆತ್ಮದಲ್ಲಿ, ಆತ್ಮ ಅನ್ನುವ ಅರಿವಿನ ಅಪಾರವಾದ ಅರಿವಿನಲ್ಲಿ ನಾವು ನೆಲೆ ನಿಂತ್ಕೊಳ್ಬೇಕು. ಆ ನೆಲೆ ನಿಲ್ಲಬೇಕು ಅಂದ್ರೆ ಮೊದಲಿಗೆ ಇದು ಕನಸು ಅನ್ನೋ ಅರಿವು ನಮಗೆ ಬರುತ್ತೆ. ಜೊತೆಯಲ್ಲಿ ನಿಜವಾದ ಅರಿವು ಏನು ಅನ್ನೋ ಅರಿವು ನಮಗೆ ಬೇಕು. ಆ ಅರಿವು ಬಂದಾಗ ಅದನ್ನ ನಾವು ಅನುಭವಿಸಕ್ಕೆ ಪ್ರಾರಂಭಿಸಿದಾಗ ಆವಾಗ ಜೀವನವೇ ಒಂದು ದೊಡ್ಡ ಹಬ್ಬ ಆಗ್ಬಿಡುತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ಅರಿವೇ ನಮಗೆ ಸಂತೋಷ ನೀಡುತ್ತೆ ಅಂದಾಗ, ಅರಿವೇ ಆಗಿರುವ ಸ್ವರೂಪ ಎಷ್ಟೊಂದು ಆನಂದವನ್ನು ನೀಡಬೇಕು. ಚಿಕ್ಕ ವಯಸ್ಸಿನಲ್ಲಿ ನಮಗೆ ನಮ್ಮಮ್ಮ ಒಂದು ಕಥೆ ಹೇಳ್ತಾ ಇದ್ರು, ಅದು ಬಹಳ ಪ್ರಸಿದ್ಧವಾದ ಕಥೆ. ಯಾಕಂದ್ರೆ ಒಬ್ಬನ ಮನೆಯಲ್ಲಿ ಒಬ್ಬ ಬಾತುಕೋಳಿ ಇತ್ತಂತೆ. ಆ ಬಾತುಕೋಳಿ ದಿವಸಕ್ಕೂ ಕೂಡ ಒಂದು ಚಿನ್ನದ ಒಂದು ಮೊಟ್ಟೆಯನ್ನು ಹಾಕ್ತಾ ಇತ್ತಂತೆ, ಚಿನ್ನದ ಮೊಟ್ಟೆ. ಅದನ್ನ ಅವನು ಬಹಳ ಸಂತೋಷದಿಂದ ತಗೊಂಡೋಗಿ ಮಾಡಿ ಅದರಿಂದ ಆನಂದವಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಆದ್ರೆ ಒಂದ್ ದಿವಸ ಅವನಿಗೆ ಅನಿಸ್ತು, ಈ ಬಾತುಕೋಳಿ ಒಳಗೆ ಎಷ್ಟು ಮೊಟ್ಟೆಗಳು ಇರಬೇಕು, ಚಿನ್ನದ ಮೊಟ್ಟೆಗಳು. ಒಂದೇ ಸಮ ನಾನು ಇವುಗಳನ್ನೆಲ್ಲ ಪಡೆದು ಬಿಟ್ರೆ ದಿವಸ ನಾನು ಈ ತರ ಕಾದು ಹೋಗಿ ತಗೊಂಡು ಅದನ್ನು ಮಾರಿ ಅಲ್ಲಿಂದ ದುಡ್ಡು ಬಂದು ಅದಾದ್ಮೇಲೆ ನಾನು ಅದು ಖರ್ಚು ಮಾಡೋದ್ ಬದಲು ಒಂದೇ ಸಮ ನನಗೆ ಅಷ್ಟೊಂದು ಚಿನ್ನವನ್ನು ನಾನು ಮಾರಿಬಿಟ್ಟು ಒಂದೇ ಸಮ ಸಾಹುಕಾರನ ಆಗ್ಬಿಟ್ಟು ಒಂದೇ ಸಮ ನಾನು ಸಂತೋಷದಿಂದ ಬಹಳಷ್ಟು ಮಾಡ್ತೀನಿ ಅನ್ನೋ ಒಂದು ದುರಾಸೆಯಿಂದ ಆ ಬಾತುಕೋಳಿಯನ್ನ ಸಾಯಿಸಿ ಅದರ ಹೊಟ್ಟೆಯಲ್ಲಿ ಇರುವ ಆ ಚಿನ್ನದ ಮೊಟ್ಟೆಗಳನ್ನು ಹುಡುಕಿದಾಗ ಅವನಿಗೆ ಏನೂ ಸಿಗ್ಲಿಲ್ಲ. ಅದರಿಂದ ನಮ್ಗೆ ನಮ್ಮಮ್ಮ ಹೇಳ್ತಾ ಇದ್ರು, ತಮಿಳಲ್ಲಿ ಪೇರಾಸೈ ಪೆರುನಷ್ಟಂ ಅಂತ ಹೇಳ್ಕೊಡ್ತಾ ಇದ್ರಂತೆ. ಅದರಿಂದ ಗ್ರೀಡ್ ಮೇಕ್ಸ್ ಫಾರ್ ಟೋಟಲಿ ಲಾಸ್. ಬಹಳ ದುರಾಸೆ ಅನ್ನೋದು ಇರಬಾರದು ಅಂತ. ಆದ್ರೆ ಸಾಧು ಸ್ವಾಮಿ ಹೇಳ್ತಾರೆ, ನಾನು ಆತ್ಮವನ್ನು ಪಡೆಯಲು ದುರಾಸೆಯನ್ನು ಇಟ್ಕೊಂಡಿದ್ದೀನಿ. ಆ ಅರಿವು, ಆತ್ಮ ಎನ್ನುವ ಅಪಾರವಾದ ಅರಿವನ್ನು ಕಾಣಲು ದುರಾಸೆಯನ್ನು ಇಟ್ಕೊಂಡಿದ್ದೀನಿ. ಈ ದುರಾಸೆಯನ್ನು ನೀನು ಪೂರ್ತಿ ಮಾಡು, ನೀನು ನನಗೆ ಇದಕ್ಕೆ ಉತ್ತರವನ್ನು ನೀಡು ಅಂತಾರೆ. ಈ ದುರಾಸೆ ನನಗೆ ದುಃಖವನ್ನು ಕೊಡೋದಿಲ್ಲ, ಯಾಕಂದರೆ ಇದುವೇ ಆನಂದದ ಮೂಲ, ಸಕಲ ಆನಂದದ ಮೂಲ, ಸರ್ವ ಆನಂದದ ಮೂಲ. ರಮಣರು ಹೇಳ್ಕೊಡ್ತಾರೆ, ಆನಂದವನ್ನು ಪ್ರತಿಯೊಬ್ಬ ಜೀವಿ ಕೂಡ ಸತತವಾಗಿರುವ ಆನಂದವನ್ನೇ ಹುಡುಕ್ತಾ ಇದೆ. ಯಾವ ಒಂದು ಕ್ಷಣಕ್ಕೂ ದುಃಖ ಇರಬಾರದು ಅನ್ನೋ ನೆನಪಿನಲ್ಲೇ, ಒಂದು ಆಸೆಯಲ್ಲೇ ಜೀವನವನ್ನು ನಡೆಸ್ತಾ ಬರ್ತಾ ಇದೆ ಪ್ರತಿಯೊಂದು ಜೀವಿ ಕೂಡ. ಅದು ಚಿಕ್ಕದ ಒಂದು ಕ್ರಿಮಿ ಕೀಟವಾಗಿರಬಹುದು, ಹಿರಿಯರು ಅಂತ ನಾವು ಅನ್ಕೊಂಡಿರುವ ಮಾನವರಾಗಿರಬಹುದು, ಅಥವಾ ದೇವರಾಗಿರಬಹುದು, ಯಾರೇ ಆಗಿದ್ದರೂ ಸಹ ಸದಾ ಸರ್ವಕಾಲ ಆನಂದವಾಗಿರಬೇಕು ಎನ್ನುವುದೇ ನಮ್ಮ ಬಯಕೆ. ಆದರೆ ಎಲ್ಲರೂ ಕೂಡ ಈ ಆನಂದವನ್ನು ಹುಡುಕ್ತಾರೆ.
ಹುಡುಕ್ತಾ ಇದ್ದೀವಿ. ಯಾರೂ ನಮ್ಮಲ್ಲಿ ಹೆಚ್ಚಿನ ಮಂದಿ ಆ ಶಾಶ್ವತವಾದ ಆನಂದವನ್ನು ಪಡೆದ ಹಾಗೆ ಕಾಣುತ್ತಿಲ್ಲ ಅಂದ ಮೇಲೆ ಇಂತಹ ಶಾಶ್ವತವಾದ ಆನಂದವೇ ಒಂದು ಭ್ರಮೆಯಾಗಿರಬಹುದು ಅನ್ನೋ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂದು ಬಿಡಬಾರದಲ್ಲ. ಅದಕ್ಕೋಸ್ಕರ ಹಿರಿಯರು ಆ ದೈವವಾದ ಆ ಆತ್ಮ ಸ್ವರೂಪವಾದದ್ದು ಬಹಳ ಕರುಣೆಯಿಂದ ಆವಾಗ ರೂಪ ತಾಳಿ ಬಂದು ಆ ಸಂಪೂರ್ಣವಾದ ಜ್ಞಾನ ಸ್ಥಿತಿಯಲ್ಲಿ ಇದ್ದು ನಮಗೆ ಅದರ ಆನಂದವನ್ನು ತೋರಿಸಿಕೊಡುತ್ತದೆ. ಅದೇ ರೀತಿ ನಾವು ರಮಣರ ಜೀವನವನ್ನು ನೋಡ್ತೀವಿ. ರಮಣರ ಜೀವನವೇ ಆನಂದದ ಹಬ್ಬ ಅಂದ್ರೆ ರಮಣರ ಜೀವನ ಅನ್ನಬಹುದು. ಒಂದೊಂದು ಕ್ಷಣವೂ ಅವರ ಜೀವನದಲ್ಲಿ ಹಬ್ಬ. ಯಾಕೆ ಹಬ್ಬ ಅಂದ್ರೆ ಯಾಕಂದ್ರೆ ಅವರು ಅರಿವು ಸ್ವರೂಪರಾಗಿದ್ದರು. ಅರಿವಿನಲ್ಲಿ ತನ್ನ ಆತ್ಮದ ಅರಿವಿನಲ್ಲಿ ತಲ್ಲೀನರಾಗಿದ್ದರು. ಸದಾ ಸರ್ವಕಾಲ ತಲ್ಲೀನರಾಗಿದ್ದರು. ಆದ್ದರಿಂದ ಅವರ ಹತ್ರ ಹೋಗೋರಿಗೆಲ್ಲ ಕೂಡ ಅವರು ಒಂದು ಹಬ್ಬವಾಗಿದ್ದರು. ಗಣಪತಿ ಮುನಿಗಳು ಹೇಳ್ತಾರೆ, ಅವರು ಒಂದು ಹಬ್ಬದ ದಿವಸ ಹುಟ್ಟಿದರು. ಆರ್ದ್ರಾ ದರ್ಶನದ ದಿವಸ ನಟರಾಜನಿಗೆ ಬಹಳ ಪ್ರಸಿದ್ಧವಾದ ಒಂದು ಹಬ್ಬದ ದಿವಸ. ನಟರಾಜ ಗೌತಮ ಪತಂಜಲಿ ಮುನಿಗಳಿಗೆ ದರ್ಶನ ನೀಡಿದ ದಿವಸ. ಅಂತಹ ದಿವಸದಲ್ಲಿ ರಮಣರು ಹುಟ್ಟಿದರು. ನಟರಾಜನ ಉತ್ಸವ ಮುಗಿದು ನಟರಾಜ ದೇವಸ್ಥಾನದೊಳಗೆ ಪ್ರವೇಶಿಸುವ ವೇಳೆಯಲ್ಲಿ ಅದೇ ಕ್ಷಣದಲ್ಲಿ ಈ ಮಗು ಈ ಲೋಕಕ್ಕೆ ಬಂದು ಅಳೋ ಶಬ್ದವನ್ನು ಎಲ್ಲರೂ ಕೇಳಿದರು. ಅದೇ ಕ್ಷಣದಲ್ಲಿ ಆ ಕೊಠಡಿಯಲ್ಲಿ ಇದ್ದ ಕುರುಡು ಸೂಲಗತ್ತಿಗೆ ಒಂದು ಪ್ರಕಾಶದ ಅನುಭವವೂ ಆಯಿತು. ಎಲ್ಲೆಡೆ ತುಂಬಿರುವ ಪ್ರಕಾಶದ ಅನುಭವ. ಆವಾಗಲೇ ಅವರು ಹೇಳುವ ಹಾಗೆ, ನಾನು ಅರಿವು ಎನ್ನುವ ಪ್ರಕಾಶ ಅಂತ ಅವರು ಹೇಳುವ ಹಾಗೆ ಹುಟ್ಟಿದರು. ಆ ಪ್ರಕಾಶದ ದರ್ಶನ ಆಕೆಗೆ ಏನನ್ನು ಉಂಟು ಮಾಡಿರಬೇಕು? ಆಹ್ಲಾದವನ್ನು ಉಂಟು ಮಾಡದೆ ಬೇರೇನನ್ನು ಉಂಟು ಮಾಡಿರುತ್ತೆ? ಸಂತೋಷವನ್ನು ಉಂಟು ಮಾಡದೆ ಏನನ್ನು ಉಂಟು ಮಾಡಿರುತ್ತೆ? ಅದೇ ಆಕೆಗೆ ಒಂದು ಜೀವನದಲ್ಲಿ ಹಿರಿಯ ಹಬ್ಬವಲ್ಲೇ. ಅದಕ್ಕೆ ಆತರ ಹಬ್ಬ, ನಾನೇ ಹಬ್ಬ. ಯಾವ ಹಬ್ಬ? ಅರಿವಿನ ಹಬ್ಬ. ಅರಿವೇ ಆ ಹಬ್ಬ. ನಾನು ಆ ಅರಿವಾಗಿ ಬಂದಿದ್ದೀನಿ, ಆ ಪ್ರಕಾಶವಾಗಿ ಬಂದಿದ್ದೀನಿ ಅಂತ ಘೋಷಣೆ ಮಾಡುವ ಹಾಗೆ ರಮಣರು ಬಂದು ಆ ಅರಿವಿನಲ್ಲಿ ನೆಲೆ ನಿಂತು ಎಲ್ಲರಿಗೂ ಆ ಅರಿವಿನ ಆನಂದವನ್ನು ಹಂಚಿಕೊಳ್ಳೋ ರೀತಿಯಲ್ಲಿ ಹೇಳ್ಕೊಡ್ತಾರೆ. ನೋಡಿ, ಇದೇ ನಿಮ್ಮ ಸ್ವಭಾವ. ಇದು ನನ್ನ ಸ್ವಭಾವ ಮಾತ್ರ ಅಲ್ಲ. ನನ್ನ ಸ್ವಭಾವ ಮಾತ್ರವಾಗಿದ್ದರೆ ಅದು ನಿಜ ಸಾಧ್ಯತೆ ಇಲ್ಲ. ಯಾವುದು ಸಾರ್ವತ್ರಿಕವಾದದ್ದು, ಯಾವುದು ಸದಾ ಸರ್ವಕಾಲ ನಿಜ ಮಾತ್ರ ಅಲ್ಲ, ಸಾರ್ವತ್ರಿಕವಾದದ್ದು, ಅದಕ್ಕೆ ನಾವು ಸತ್ಯ ಅಂತ ಹೆಸರನ್ನು ಕೊಟ್ಟಿದ್ದೇವೆ. ಅದರಿಂದ ಇದು ಸಾರ್ವತ್ರಿಕ, ಇದು ಎಲ್ಲರ ಸ್ವಭಾವವಾಗಿರೋದ್ರಿಂದಲೇ ಎಲ್ಲರೂ ಅದನ್ನ ಹುಡುಕ್ತಾರೆ. ಅದನ್ನ ಸ್ವಭಾವವಾಗಿರೋದ್ರಿಂದ ಪಡೆಯಲು ಸಾಧ್ಯತೆ ಇದೆ. ಯಾಕಂದ್ರೆ ಅದೇ ಆಗಿರ್ತೀವಲ್ಲ ನಾವು. ಅದೇ ಆಗಿರೋದ್ರಿಂದ ಅದನ್ನ ಪಡೆಯಕ್ಕಾಗೋದಿಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯತೆ? ಅದು ಬೇರೆ ಯಾವುದಾದ್ರೂ ವಸ್ತು ಆಗಿದ್ರೆ, ನಮಗಿಂತ ಭಿನ್ನವಾಗಿರೋ ವಸ್ತು ಆಗಿದ್ರೆ ನಮಗೂ ಅದರ ಮಧ್ಯ ಯಾವುದಾದ್ರೂ ತಡೆ ಉಂಟಾಗಬಹುದು. ಆದ್ರೆ ನಾವೇ ಅದಾಗಿರೋದ್ರಿಂದ ಅದನ್ನು ನಾವು ಪಡೆಯಕ್ಕಾಗಲ್ಲ ಅಂತ ಹೇಳಕ್ಕಾಗೋದಿಲ್ವಲ್ಲ. ಆದ್ರಿಂದಲೇ ಅದನ್ನ ಇಷ್ಟಪಡ್ತಿದ, ಅದರಿಂದಲೇ ಎಲ್ಲರಿಗೂ ಅವರವರೇ ಅಷ್ಟು ಪ್ರಿಯವಾಗಿದ್ದಾರೆ. ಯಾಕಂದ್ರೆ ಅದು ಆನಂದದ ಮೂಲ. ಆ ಅರಿವೇ ಆನಂದದ ಮೂಲ. ಆ ಅರಿವು ಮಾತ್ರವೇ ಆನಂದ. ಯಾವ ವಸ್ತುವಲ್ಲೂ ಆನಂದ ಇಲ್ಲ. ಆದರೆ ವಸ್ತುಗಳಲ್ಲಿ ಆನಂದವನ್ನು ನಾವು ಯಾಕೆ ನೋಡ್ತೀವಿ, ಯಾಕೆ ನಮ್ಗೆ ಅನುಭವಿಸ್ತೀವಿ ಅನ್ನೋ ಒಂದು ಅನುಭವ, ಒಂದು ಆ ತರ ಒಂದು ಅನಿಸಿಕೆ ಆಗತ್ತಲ್ಲ ನಮಗೆ. ನಾನು ಒಂದು ಸಿಹಿ ಪದಾರ್ಥವನ್ನು ತಿಂದರೆ ನನಗೆ ಸಂತೋಷ ಉಂಟಾಗತ್ತೆ ಅಂತ ಒಬ್ಬ ಭಕ್ತರು ಹೇಳ್ತಾರೆ ಭಗವಾನ್ಗೆ. ಹೌದು, ಸಂತೋಷ ಉಂಟಾಗತ್ತೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಭಗವಾನ್ ಕೇಳ್ತಾರೆ, ಆ ಸಂತೋಷ ಆ ಪದಾರ್ಥದಲ್ಲಿ ಇದ್ದರೆ, ಯಾವಾಗ ತಿಂದರೂ
ಆದ್ರೆ ಯಾವಾಗ ತಿಂದ್ರೂ ಕೊಡೋದಿಲ್ಲ. ಹೊಟ್ಟೆ ತುಂಬಿದ್ದಾಗ ಅದೇ ಪದಾರ್ಥ ನಮಗೆ ಸಂತೋಷವನ್ನು ನೀಡುವುದಿಲ್ಲ. ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಎಕನಾಮಿಕ್ಸ್ ಅಲ್ಲಿ ಹೇಳ್ತಾರೆ. ಒಂದು ಸಿಹಿ, ಒಂದು ಗುಲಾಬ್ ಜಾಮೂನ್ ಅಥವಾ ಒಂದು ಐಸ್ ಕ್ರೀಮ್ ತಿಂದಷ್ಟು ಸಿಹಿ ಎರಡನೇದು ತಿನ್ನೋದ್ರಲ್ಲಿ ಸಿಗೋದಿಲ್ಲ. ಮೂರನೇದು ತಿನ್ನೋಷ್ಟಕ್ಕೆ ಇನ್ನೂ ಕಡಿಮೆ ಆಗ್ತಾನೆ ಬರುತ್ತೆ. ಅದ್ರಲ್ಲಿ ಸಿಗೋ ಆನಂದ ಕಡಿಮೆ ಆಗ್ತಾನೆ ಬರುತ್ತೆ, ಹೆಚ್ಚೋದಿಲ್ಲ. ಆದ್ರೆ ನಮ್ಮ ಆತ್ಮದ ಕಡೆ ನಾವು ತಿರುಗಿದ್ರೆ, ಅರಿವು ಎನ್ನುವ ಹಬ್ಬದ ಕಡೆ ನಾವು ತಿರುಗಿದ್ರೆ, ಅದೇ ಮೂಲ, ಅದೇ ನಮ್ಮ ಆನಂದಕ್ಕೆ ಮೂಲ ಅಂತ ನಾವು ಅರಿತುಕೊಂಡು ಅದರಲ್ಲಿ ನಾವು ತಲ್ಲೀನರಾಗಿದ್ರೆ, ಆ ರುಚಿಯನ್ನು ಕಂಡವರು, ಆ ರುಚಿಯನ್ನು ಸವಿದವರು ಹೇಳ್ತಾರೆ, ಆ ಆನಂದ ಎಷ್ಟು ಸವಿಯುತ್ತೇವೋ ಅಷ್ಟು ಇನ್ನೂ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಅಂತ. ಮುರುಘರಾಜ ಸ್ವಾಮಿ ತನ್ನ ಒಂದು ಕೃತಿಯಲ್ಲಿ ಒಂದು ನಾಯಕ ನಾಯಕಿ ಭಾವದಲ್ಲಿ ಬರೆದಿದ್ದಾರೆ ಆ ಕೃತಿಯನ್ನು. ಅವರು ಹೇಳ್ತಾರೆ, ಹೇಗೆ ಸಹಿಸಲಿ, ಒಂದು ತಾಯಿ ಹೇಳ್ತಾ ಇದ್ದಾಳಂತೆ, ತನ್ನ ಮಗಳು ರಮಣನ ಮೇಲೆ ಹುಚ್ಚಳಾಗ್ಬಿಟ್ಟಿದ್ದಾಳೆ, ಹೇಗೆ ಸಹಿಸಲಿ ನನ್ನ ಮಗಳು ಈ ತರ ಹುಚ್ಚಾಗಿರುವುದನ್ನ, ರಮಣನೇ ಹೊಣೆ, ಇದಕ್ಕೆ ಅವನೇ ನೀಡಬೇಕು ಔಷಧಿಯನ್ನು ಅಂತ ಹೇಳ್ತಾರೆ. ಆ ಔಷಧಿ ಏನು ಅಂದ್ರೆ, ಈ ಹುಚ್ಚು ಇನ್ನು ಹೆಚ್ಚುವುದೇ ಅದಕ್ಕೆ ಔಷಧಿ. ಇನ್ನು ಎಷ್ಟು ಅದನ್ನ ಅನುಭವಿಸುತ್ತೇವೋ ಅಷ್ಟೆಷ್ಟು ಅದು ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಹೊರಗಿನ ವಿಷಯದಲ್ಲೂ ಕೂಡ ನಮಗೆ ಆನಂದ ಸಿಗುತ್ತೆ ಅನ್ನೋದು ಒಂದು ಭ್ರಮೆ ಅಂತ ಗೊತ್ತಾಗುತ್ತೆ. ಏನೂ ಇಲ್ಲ, ಇವಾಗ ನಾವು ಅದೇ ಹೇಳಿದೆ, ಒಂದು ಸಿಹಿ ತಿಂಡಿಯನ್ನು ತಿಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿರ್ತೀವಿ, ಒಂದು ಒಳ್ಳೆಯ ದೃಶ್ಯವನ್ನು ನೋಡಿದ್ರೆ ನಮಗೆ ಆನಂದ ಸಿಗುತ್ತೆ ಅನ್ಕೊಂಡಿರ್ತೀವಿ, ಒಂದು ಇಂಪಾದ ಒಂದು ಸಂಗೀತವನ್ನು ಕೇಳಿದ್ರೆ ನಮಗೆ ಆನಂದ ಸಿಗುತ್ತೆ ಅನ್ಕೊಂಡಿರ್ತೀವಿ, ಅಥವಾ ನಮಗೆ ಒಳಗೆ ಆನಂದ, ನಮ್ಮ ಪ್ರೀತಿಯಾಗಿರೋರನ್ನ, ನಾವು ನಮಗೆ ಬೇಕಾದವರನ್ನ, ನಮ್ಮ ನೆಂಟರನ್ನ ನಾವು ನೋಡಿದಾಗ, ನಮ್ಮ ಸ್ನೇಹಿತರನ್ನು ನೋಡಿದಾಗ ನಮಗೆ ಆನಂದ ಉಂಟಾಗುತ್ತೆ, ಅವ್ರ ಜೊತೆಗೆ ಇದ್ದಾಗ ಆನಂದ ಉಂಟಾಗುತ್ತೆ ಅಂತೀವಿ. ಆದ್ರೆ ಈ ಎಲ್ಲವೂ ಕೂಡ, ಈ ಆನಂದದ ಅನುಭವ ನಮಗೆ ಎಲ್ಲುಂಟಾಗತ್ತೆ ಅಂತ ನಾವು ಕೇಳ್ಕೊಂಡ್ರೆ, ನಾಲಿಗೆ ಆ ಸಿಹಿ ತಿಂಡಿಯನ್ನು ಕೈಯಲ್ಲಿ ಹಿಡ್ಕೊಂಡಾಗ ಆ ಕೈಗೆ ಆನಂದ ಉಂಟಾಗುತ್ತೋ, ಆ ತಿಂಡಿಯಲ್ಲಿ ಅದಕ್ಕೆ ಆ ತಿಂಡಿಗೆ ಖುಷಿ ಆಗ್ಬಿಡುತ್ತಾ, ಅಯ್ಯೋ ಈಗ ನನ್ನನ್ನು ತಿಂತಾ ಇದ್ದಾರೆ ಯಾರು ಅಂತ ಅದಕ್ಕೆ ಖುಷಿ ಆಗುತ್ತಾ, ಇಲ್ಲ ನನಗೆ ಆಗುತ್ತಲ್ಲ ಆನಂದ. ಅವಾಗ ನನಗೆ ಅಂದಮೇಲೆ ನನ್ನ ಕೈಗೆ ಆಗುತ್ತಾ ಆನಂದ, ಕೈಯಲ್ಲಿ ಇಟ್ಕೊಂಡಿದೀನಿ ಅಂತ ಕೈಗೆ ಆನಂದ ಆಗಲ್ಲ, ಬಾಯಲ್ಲಿ ಹಾಕೊಳ್ತೀನಿ, ಬಾಯಲ್ಲಿ ಹಾಕೊಂಡಿದ್ದಾಗ ನನ್ನ ತುಟಿಗಳಿಗೆ ಆನಂದ ಆಗತ್ತಾ, ನನ್ನ ನಾಲಿಗೆಗೆ ಆನಂದ ಆಗತ್ತಾ, ಅಥವಾ ನನಗೆ ಆನಂದ ಆಗತ್ತಾ? ಆ ತಿಂಡಿಯನ್ನು ತಿಂತಾ ಇದ್ದೀನಿ ಅನ್ನೋ ಅರಿವಿನ ಮೂಲಕ ನನಗೆ ಆನಂದ ಉಂಟಾಗುತ್ತೆ. ಆದ್ರೆ ಆ ತಿಂಡಿಯನ್ನು ತಿಂತಾ ಇದ್ದೀನಿ ಅನ್ನೋ ಅರಿವಿನಲ್ಲೂ ಕೂಡ ಆನಂದವಿಲ್ಲ. ಆ ಅರಿವು, ಅದೇ ಬರೀ ಅರಿವೇ ಆನಂದ ಸ್ವರೂಪ. ಅದು ಅದಕ್ಕೆ ಬೇರೆ ಯಾವ ಒಂದು ಅರಿವು ಜೊತೆಗೆ ಇರುವ ಅವಶ್ಯಕತೆ ಇಲ್ಲ. ನಿಜ ಹೇಳಕ್ ಹೋದ್ರೆ ಜೊತೆಗೆ ಬೇರೆ ಅರಿವು ಬಂದಿದ್ ಕೂಡ್ಲೆ ಈ ನಮ್ಮ ನಿಜವಾದ ಆನಂದವಾದ ಅರಿವನ್ನು ನಾವು ಮರ್ತ್ಬಿಡ್ತೀವಿ. ಆದ್ರಿಂದ ಆ ಅರಿವು ಅನ್ನೋದೇ ಆನಂದ ಅನ್ನೋದನ್ನ ಮರ್ತ್ಬಿಡ್ತೀವಿ. ಯಾವಾಗ ನಮ್ಮ ಬಯಕೆಗಳು ಒಂದಷ್ಟು ಮಟ್ಟಿಗೆ ಶಾಂತವಾಗುತ್ತವೋ, ಪೂರ್ಣವಾಗುತ್ತವೋ, ಅವಾಗ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಯಾವ ಒಂದು ಹೊರ ವಿಷಯದ ಬಗ್ಗೆ ಯೋಚನೆಯೂ ಇರುವುದಿಲ್ಲ. ಆ ಕ್ಷಣದಲ್ಲಿ ಹೊರ ಯೋಚನೆಗಳು ಇರುವುದಿಲ್ಲ. ಯೋಚನೆಯೇ ಇಲ್ಲದಿದ್ದಾಗ ಹೇಗೆ ಮೋಡಗಳು ಇಲ್ಲದೇ ಇರಬೇಕಾದರೆ ಸೂರ್ಯ ಕಂಡು ಬರ್ತಾನೋ, ಆ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಸದಾ ಬೆಳಗುತ್ತಿರುವ ಆತ್ಮದ ಅರಿವಿನ ಆನಂದ ಗೋಚರವಾಗುತ್ತದೆ. ನಮಗೆ ಆ ಕ್ಷಣದಲ್ಲಿ ಗೋಚರವಾಗುತ್ತದೆ ಅಷ್ಟೇ ಹೊರತು ಅದು ಉಂಟಾಗುವುದಿಲ್ಲ. ಅದು ಯಾವಾಗಲೂ ಇರುವುದೇ. ಅದೇ ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸೂರ್ಯನ ಪ್ರಕಾಶವನ್ನು ಮತ್ತೆ ಮೋಡಗಳ ಓಡಾಟವನ್ನು
ಇತ್ತಂತೆ ಮೋಡಗಳು ಸೂರ್ಯನ ಮೇಲೆ ಓಡಾಡ್ತಾ ಇದೆ ಅಂತ. ಆಮೇಲೆ ಕರೀತು ಮಗು ಅಮ್ಮನ್ ಕರೀತು, ಅಮ್ಮ ನನಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಪುಟ್ಟ? ಏನು ಸೂರ್ಯನ ಬೆಳಕು ಏನು ಉಂಟಾಗತ್ತೆ ಅಂತ ಗೊತ್ತಾಯ್ತಮ್ಮ. ಅವಾಗ ಹೇಗ್ ಗೊತ್ತಾಯ್ತು, ಹೇಗ್ ಉಂಟಾಗುತ್ತೆ ಸೂರ್ಯನ ಬೆಳಕು ಹೇಳು ಅಂತ ಹೇಳಿದಾಗ ಮಗು ಹೇಳುತ್ತಂತೆ, ಮೋಡಗಳು ಓಡಾಡೋದ್ರಿಂದ ಸೂರ್ಯನ ಬೆಳಕು ಉಂಟಾಗುತ್ತೆ. ಅಮ್ಮ ಹೇಳ್ತಾರೆ, ಇಲ್ಲ ಪುಟ್ಟ, ಅದು ನಿಜ ಅಲ್ಲ. ಮೋಡಗಳು ಓಡಾಡೋದ್ರಿಂದ ಸೂರ್ಯನ ಬೆಳಕು ಉಂಟಾಗೋದಿಲ್ಲ. ಸೂರ್ಯನ ಬೆಳಕು ಅವಾಗವಾಗ ಮುಚ್ಚೋಗುತ್ತೆ. ಸೂರ್ಯನ ಬೆಳಕು ಯಾವಾಗಲೂ ಇದೆ. ಮೋಡಗಳು ಸೂರ್ಯನ ಬೆಳಕನ್ನು ಮುಚ್ಚಿದಾಗ್ಲೂ ಆ ಬೆಳಕಿದೆ. ಆದ್ರೆ ಆ ಮೋಡಗಳು ಆ ಓಡಾಡಿದ್ಮೇಲೆ ಪಕ್ಕಕ್ಕೆ ಸರಿದೋದ್ಮೇಲೆ ನಿನಗೆ ಆ ಸೂರ್ಯನ ಬೆಳಕಿನ ಅರಿವಾಗುತ್ತೆ. ಆ ಅರಿವು ಆಗುತ್ತೆ ಅಲ್ಲ, ಆವಾಗ ಸಂತೋಷ ಬರುತ್ತೆ. ಅದೇ ರೀತಿ ನಮ್ಮ ಆತ್ಮದ ಅರಿವು ಸದಾ ಸರ್ವಕಾಲ ಬೆಳಗುತ್ತಲೇ ಇದೆ. ಸದಾ ಸರ್ವಕಾಲ ಬೆಳಗುತ್ತಲೇ ಇದೆ. ಆದ್ರೆ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ್ರೆ ಕೂಡ, ಒಂದು ಸಣ್ಣ ಯೋಚನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ್ರೆ ಕೂಡ ಅದು ಆ ಅರಿವಿನ ಪ್ರಕಾಶವನ್ನು ಮುಚ್ಚಿಬಿಡುತ್ತೆ. ಆವಾಗ ನಮಗೆ ಅದರ ಅರಿವು ಆಗೋದಿಲ್ಲ. ಅರಿವೇ ಆಗೋದಿಲ್ಲ. ಅದು ಇರುತ್ತೆ, ಅದು ಇಲ್ಲದೆ ಹೋಗೋದಿಲ್ಲ, ಒಂದು ಕ್ಷಣಕ್ಕೂ ಇಲ್ಲದೆ ಹೋಗೋದಿಲ್ಲ. ಆದ್ರೆ ಆ ಅರಿವಿನ ಶಕ್ತಿಯಿಂದ ಆ ಕ್ಷಣದಲ್ಲಿ ನಾವು ಬೇರೆ ಒಂದು ಪದಾರ್ಥವನ್ನು ನಾವು ಅರಿಯಕ್ಕೆ ಪ್ರಾರಂಭಿಸುತ್ತೇವೆ. ಇದನ್ನ ಅರಿತೀನಿ, ಅದನ್ನ ಅರಿತೀನಿ ಅಂತ ವಸ್ತುಗಳ ಮೇಲೆ ನಮ್ಮ ಅರಿವಿನ ಬೆಳಕನ್ನು ನಾವು ಹಾಕ್ತಾನೇ ಇರ್ತೀವಿ. ಆದ್ರಿಂದ ಆ ಅರಿವಾಗಿರುವ ಆ ಬೆಳಕನ್ನು ನಾವು ಅರಿಯುವುದಿಲ್ಲ. ನಮ್ಮ ಒಂದು ನಾಟಕದಲ್ಲಿ ಒಂದು ದೃಶ್ಯ ಹೀಗೆ ಹೋಗುತ್ತೆ. ಒಂದು ಜಾಗದಲ್ಲಿ ಇಬ್ರು ಅಥವಾ ಒಂದು ಸ್ಟೇಜ್ ಮೇಲೆ, ರಂಗದ ಮೇಲೆ ಇಬ್ರು ಇದ್ದಾರೆ, ನಟರು ಇದ್ದಾರೆ. ಅವಾಗ ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ, ಕತ್ತಲೆ ಆಗೋಯ್ತು ಅನ್ಕೋ ರಂಗದ ಮೇಲೆ. ಅವಾಗ ಕತ್ತಲೆ ಆಗೋಯ್ತು. ಹೌದು, ಇವಾಗ ಏನ್ ಕಾಣ್ತಾ ಇದೆ? ಏನೂ ಕಾಣ್ತಾ ಇಲ್ಲ, ಬರೀ ಕತ್ತಲೆ ಆಗಿದೆ ಅಂತಾರೆ. ಅವಾಗ ಒಂದೇ ಒಂದು ಕಡೆಯಲ್ಲಿ ಸ್ಪಾಟ್ ಲೈಟ್ ಹಾಕ್ತೀನಿ, ಅಲ್ಲಿ ಏನೋ ಒಂದು ಕಾಣ್ತಾ ಇದೆ. ಏನ್ ಕಾಣ್ತಿದೆ? ಓ, ಈಗ ಸ್ಪಾಟ್ ಲೈಟ್ ಆ ಬೆಳಕಿನ ಜಾಗ, ಒಂದು ಸಣ್ಣ ಜಾಗದಲ್ಲಿ ಮಾತ್ರ ಬೆಳಕು ಹಾಕಿದಾರಲ್ಲ, ಅಲ್ಲಿ ನನಗೆ ಗೊಂಬೆಗಳು ಕಾಣ್ತಾ ಇವೆ. ಹೌದಾ, ಸರಿ, ಅಲ್ಲಿ ಕತ್ತಲೆ ಮಾಡೋಣ, ಇನ್ನೊಂದ್ ಕಡೆ ಸ್ಪಾಟ್ ಲೈಟ್ ಹಾಕೋಣ. ಅಲ್ಲಿ ಏನ್ ಕಾಣ್ತಾ ಇದೆ? ಅಲ್ಲಿ ಜನ ಕೂತಿದ್ದಾರೆ ಕಾಣ್ತಾ ಇದೆ. ಆಮೇಲೆ ಏನಾಗುತ್ತೆ? ಬೆಳಕು ಹಾಕ್ತಾರೆ, ಪೂರ್ಣವಾದ ಇಡೀ ರಂಗದ ಮೇಲೇನೋ ಬೆಳಕು ಹಾಕ್ಬಿಡ್ತಾರೆ. ಆದ್ರೆ ಯಾರು ಇಲ್ಲ, ಆ ಗೊಂಬೆಗಳು ಇಲ್ಲ, ಅವರು ಇಲ್ಲ, ಯಾರು ಇಲ್ಲ. ಇವಾಗ ಏನ್ ಕಾಣ್ತದೆ? ಏನು ಕಾಣ್ತಾ ಇಲ್ಲ, ಏನು ಇಲ್ವಲ್ಲ ನೋಡಕ್ಕೆ ಅಂತ ಹೇಳ್ತಾರೆ. ಅವಾಗ ಆ ಮೊದಲು ಪ್ರಶ್ನೆಯನ್ನು ಕೇಳಿದ್ರಲ್ಲ, ಅವ್ರು ಹೇಳ್ತಾರೆ, ಸರಿ, ನೀನು ಗೊಂಬೆಗಳನ್ನು ನೋಡ್ದೆ, ಗೊಂಬೆಗಳನ್ನು ಯಾವ್ದ್ರಿಂದ ನೋಡ್ದೆ? ಬೆಳಕಿಂದ ನೋಡ್ದೆ. ಅದೇ ಬೆಳಕಿಂದ ನೀನ್ ಏನ್ ಮಾಡಿದೆ? ಆ ಜನ ಇದ್ದಿದ್ದನ್ನು ನೋಡ್ದೆ. ಇವಾಗ್ಲೂ ಬೆಳಕಿದೆ ಅಲ್ವಾ, ಈ ಬೆಳಕು ನಿನಗೆ ಕಾಣ್ತಾ ಇಲ್ವಾ ಅಂತ ಕೇಳ್ತಾರೆ. ಆವಾಗ ಇನ್ನೊಬ್ರು ಉತ್ತರ ಕೊಡ್ತಾರೆ, ಬೆಳಕು ಕಾಣ್ದಲೆ ಏನು? ಬೆಳಕು ಕಾಣ್ತಾನೆ ಇರುತ್ತೆ, ಆದ್ರೆ ಆ ಬೆಳಕನ್ನು ನಾನು ಅದು ಯಾವಾಗ್ಲೂ ಇದೆ ಅಂತ ಅನ್ಕೊಂಡ್ಬಿಡ್ತೀನಿ, ಅದರ ಕಡೆ ನಾನು ಗಮನವನ್ನು ಸರಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಉತ್ತರದಲ್ಲಿ ಆ ಗುರುವಿನ ರೂಪದಲ್ಲಿ ಬಂದವರು ಹೇಳ್ತಾರೆ, ನೋಡು, ನಿನ್ನೊಳಗೆ ನಾನು ಎನ್ನುವ ಅರಿವಿನ ಪ್ರಕಾಶದಿಂದಲೇ ನಿನಗೆ ಎಲ್ಲ ವಸ್ತುಗಳ ಅರಿವು ಉಂಟಾಗ್ತಾ ಇದೆ. ಈಗ ನನಗೆ ದುಃಖ ಅನ್ನುವ ಅರಿವು ಆ ಒಳಗಿನ ಆತ್ಮದ ಅರಿವೇ ನೀಡುತ್ತೆ. ಈಗ ನನಗೆ ಸಂತೋಷ ಆಗುತ್ತಿದೆ ಅನ್ನೋ ಒಂದು ವಸ್ತು, ಅದು ಕೂಡ ಒಂದು ವಸ್ತು, ಒಂದು ಯೋಚನೆ ಎನ್ನುವುದು ಒಂದು ವಸ್ತು, ಒಂದು ನನಗಿಂತ ಭಿನ್ನವಾದ ಒಂದು ಅನುಭವ. ಆ ಅನುಭವವನ್ನು ಕೂಡ ಬೆಳಗುವುದು ಆತ್ಮದ ಅರಿವೇ. ಆ ಆತ್ಮದ ಅರಿವಿನ ಕಡೆ ಗಮನವನ್ನು ತಿರುಗಿಸಿದ
ತಿಳಿಸಿದಾಗ ನಿನಗೆ ಅದು ಗೋಚರವಾಗುತ್ತೆ. ಆವಾಗ ಸದಾ ಸರ್ವಕಾಲ ನೀನು ಆನಂದದಲ್ಲಿ ಇರಬಹುದು. ಅದನ್ನ ವಿರಜಾನಂದರು ಅಂತ ಭಗವಾನರ ಹಿರಿಯ ಭಕ್ತರು ತುಂಬ ಸೊಗಸಾಗಿ ಹೇಳಿದರೆ ತನ್ನ ಹಾಡಿನಲ್ಲಿ. ಎಂಥ ಆನಂದವಾಯಿತೆ ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ, ಎಂಥ ಆನಂದವಾಯಿತೆ ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ. ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ. ಅದನ್ನ ನಾವು ಹಬ್ಬ ಅಂತ ಆಚರಿಸುವುದು. ಒಂದು ಕಡೆ ನಾವು ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತೀವಿ? ಯಾಕಂದ್ರೆ ಆವಾಗ ನಮ್ಮ ಕಬ್ಬು ಅದೆಲ್ಲ ಬೆಳೆದು ಬಂದಿರುತ್ತೆ, ತುಳುಕ್ತಾ ಇರುತ್ತೆ. ಅಥವಾ ನಾವು ಯುಗಾದಿ ಹಬ್ಬ ಯಾಕೆ ಮಾಡ್ತೀವಿ? ಆವಾಗ ಹೊಸ ವರ್ಷ ತುಳುಕ್ತಾ ಇರುತ್ತೆ. ಇವಾಗ ಅವ್ರು ಹೇಳ್ತಾರೆ ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ, ಇಳೆಯ ಭೋಗಗಳೆಲ್ಲ ಇಣುಕಿ ನೋಡಿದರಿಲ್ಲ, ಇಳೆಯ ಭೋಗಗಳೆಲ್ಲ ಇಣುಕಿ ನೋಡಿದರಿಲ್ಲ, ಭೇದವಿಲ್ಲದ ಬ್ರಹ್ಮ ಏಕವಾಯಿತು ಎಲ್ಲ, ಎಂಥ ಆನಂದವಾಯಿತೆ ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ. ಮೊಳಗಿತು ಶಿವಧ್ಯಾನ ಸೇರಿತು ಚಿನ್ಮಯನ, ಮೊಳಗಿತು ಶಿವಧ್ಯಾನ ಸೇರಿತು ಚಿನ್ಮಯನ, ಶಶಿಭಾನು ತಾರೆಗಳೇ ಇಲ್ಲದಾಯಿತು ಗಗನ, ಎಂಥ ಆನಂದವಾಯಿತೆ ಬ್ರಹ್ಮಾಂಡವೇ ತುಂಬಿತಾ ತುಳುಕಾಡಿತೆ. ಶಶಿಭಾನು ತಾರೆಗಳೇ ಇಲ್ಲದಾಯಿತು ಗಗನ ಅಂತ ಗಗನ, ಅರಿವು ಎನ್ನುವ ಗಗನ, ಬರೀ ಅರಿವು ಎನ್ನುವ ಗಗನ, ಅರಿವಿಂದ ಬೇರೆಯಾಗಿ ಯಾವುದೇ ಒಂದು ವಸ್ತು ಇಲ್ಲದಂತಹ ಗಗನ. ಅಂತಹ ಗಗನದಲ್ಲಿ ನಾವೇ ಆ ಗಗನವಾಗಿದ್ದಾಗ ಎಂಥ ಆನಂದವಾಗಿದೆ ಅಂತ ಹೇಳ್ತಾರೆ. ಇಳೆಯ ಭೋಗಗಳಲ್ಲೇ ಇಣುಕಿ ನೋಡಿದರಿಲ್ಲ. ಈ ಭೋಗ ಅಂತ ಅನ್ಕೊಳ್ತೀವಲ್ಲ, ಅದನ್ನ ನಾನು ಎಲ್ಲೋ ಕಡೆ ಹುಡುಕಿದ್ರು ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಆನಂದ ಎಲ್ಲ ಕವಿಗಳು ಕೂಡ ಭಗವಾನ್ ರಮಣರನ್ನು ವರ್ಣಿಸಬೇಕಾದ್ರೆ ಆನಂದಮಯವಾದವನು ಅಂತ ಹೇಳಿ. ಇನ್ನೊಬ್ರು ಕವಿ ಚಕ್ರಕೋಟಿ ನಾರಾಯಣ ಶಾಸ್ತ್ರಿ ಅನ್ನೋರು, ಅವರು ಒಂದು ಹಾಡನ್ನು, ಇರೋ ಒಂದು ಹಾಡಿನ ಒಂದು ರಾಗವನ್ನು ತಗೊಂಡು ಅದರ ಮೇಲೆ ಒಂದು ರಚನೆಯನ್ನು ಮಾಡಿದ್ದಾರೆ. ಅದರ ರಚನೆಯಲ್ಲಿ ಆನಂದ ರಮಣ ಅರುಣಾಚಲ ಶಿವೇಶ ನಮೋ ಸಹಜ ಕರುಣಾ ನಮೋ ಸ್ವಪ್ರಕಾಶ ಆನಂದ ರಮಣ ಅಂತ ಹೇಳ್ತಾರೆ. ಅದು ಇದರಲ್ಲಿ ಏನು ಒಂದು ವಿಷಯ ಅಂದ್ರೆ, ಈ ಹಾಡು ಒಂದು ಹಿಂದಿ ಸಿನಿಮಾ ಸಾಂಗಿನ ಒಂದು ಟ್ಯೂನ್ ಮೇಲೆ ಆಧಾರಿತವಾಗಿದೆ. ಆ ಸಿನಿಮಾ ಸಾಂಗ್ ಏನು ಅಂದ್ರೆ ಯಾರು ನಂಬೋದಿಲ್ಲ. ಆ ಸಿನಿಮಾ ಸಾಂಗ್ ಹೇಗೆ ಹೋಗುತ್ತೆ ಅಂದ್ರೆ, ಆಸು ಭರಿ ಯೇ ಜೀವನ್ ಕಿ ರಾಹೇ, ಅಯ್ಯೋ ನನ್ನ ಜೀವನದ ಎಲ್ಲಾ ದಾರಿಯೂ ಕತ್ತಲೆಯಾಗಿದೆ, ಬರೀ ಕಣ್ಣೀರು ಮಯವಾಗ್ಬಿಟ್ಟಿದೆ. ಆಸು ಭರಿ ಹೇ ಯೇ ಜೀವನ್ ಕಿ ರಾಹೇ, ಈ ಒಂದು ರಾಗವನ್ನು ತಗೊಂಡು ರಮಣರ ಭಕ್ತರಾದ ಸಿ.ಎಚ್. ಶಾಸ್ತ್ರಿಗಳು ಆನಂದ ರಮಣ ಅಂತ ಹೇಳ್ತಾರೆ. ಅದು ಹೇಗೆ ನಮ್ಮ ಜೀವನದಲ್ಲಿ ಇರುವ ಅಷ್ಟು ಕತ್ತಲೆಯೂ ಕೂಡ, ಅಷ್ಟು ಕಣ್ಣೀರು ಕೂಡ ಆನಂದಮಯವಾಗಿ ಬದಲಾಗಿಸುವ ಒಂದು ದಿವ್ಯ ಸ್ವರೂಪಿಯಾದ ರಮಣ. ಯಾಕೆ ಆ ದಿವ್ಯ ಸ್ವರೂಪಿಯಾಗಿದ್ದಾನೆ ಅಂದ್ರೆ, ಅವನು ಸದಾ ಸರ್ವಕಾಲ ಅರಿವು ಎನ್ನುವ ತನ್ನ ನಿಜ ಸ್ವರೂಪದಲ್ಲಿ ನಿಷ್ಠನಾಗಿದ್ದಾನೆ.
ಆ ನಿಷ್ಠನಾಗಿರುವುದರಿಂದ ಅವನ ಬಗ್ಗೆ ನೆನಪು ಬಂದರೂ ಕೂಡ ನಮಗೆ ಆನಂದವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಅವನನ್ನು ನಾವು ನೆನೆಸ್ಕೊಳ್ಳುವಾಗ ಅವನನ್ನು ನಾವು ನೆನೆಸ್ಕೊಳ್ತಾ ಇಲ್ಲ, ಹೊರತು ಆ ಅರಿವನ್ನೇ ನೆನೆಸ್ಕೊಳ್ತಾ ಇದ್ದೀವಿ. ಅವನ ಮುಂದೆ ಬಂದಿರುವ ಎಷ್ಟೋ ಭಕ್ತರು ಹೇಳ್ತಾರೆ, ಆವಾಗ ವಿರೂಪಾಕ್ಷ ಗುಹೆಯಲ್ಲಿ ರಮಣರು ಇದ್ದಾಗ ಅವನ ಮುಂದೆ ಬಂದವರು ಹಂಫ್ರೀಸ್ ಅಂತ ಫಾರಿನ್ನಿಂದ ದೂರ ದೇಶದಿಂದ ವಿದೇಶದಿಂದ ಬಂದ ಮೊದಲಿನ ವೈದೇಶಿಕ, ಅವರು ಹೇಳ್ತಾರೆ, ಇದು ಅಲ್ಲಿ ಕೂತಿರುವುದು ನನಗೆ ಒಂದು ಬರೀ ಹೆಣ ಅಂತ ಕಾಣಿಸುತ್ತೆ, ಆದ್ರೆ ಆ ಹೆಣದಿಂದ ಏನಾಗ್ತಾ ಇದೆ, ಒಂದು ದಿವ್ಯ ಶಕ್ತಿ, ಈಶ್ವರ ಶಕ್ತಿ, ದೈವಿ ಶಕ್ತಿ ಪ್ರಕಾಶಮಾನವಾಗಿ ಎಲ್ಲೆಡೆ ಪ್ರಕಾಶವನ್ನು ಹಾಗೆ ಹಾಗೆ ಚೆಲ್ತಾ ಇದೆ, ಹರಡ್ತಾ ಇದೆ ಅಂತ ಹೇಳ್ತಾರೆ. God is radiating terrifically from this corpse ಅಂದರೆ ಅದು ಆ ಅರಿವಿನ ಪ್ರಭಾವ. ಅದು ಅವರಿಗೆ, ಯಾಕಂದ್ರೆ ಅವರು ಸಾಧಕರು, ಹಂಫ್ರೀಸ್ ಆ ಆತ್ಮ ಸಾಧನೆಯಲ್ಲಿ ಬಂದವರು, ಅವರಿಗೆ ತಕ್ಷಣ ಅದನ್ನ ಕಂಡುಹಿಡಿಯಕ್ಕಾಯ್ತು. ಆದ್ರೆ ಹಂಫ್ರೀಸ್ ಹೇಳ್ತಾರೆ, ಇದು ನನಗೆ ಈ ರೀತಿ ಅನ್ನಿಸ್ತಾ ಇದೆ, ಆದ್ರೆ ಯಾವುದು ನನ್ನ ಮನಸ್ಸನ್ನು, ನನ್ನ ಮನಸ್ಸಿಗೆ ಗಟ್ಟಿ ಅದನ್ನ ಕರಗಿಸ್ತಾ ಇದೆ, ಒಂದು ರೀತಿಯಲ್ಲಿ ನನ್ನ ಕಣ್ಣಲ್ಲೂ ನೀರು ತುಂಬಿಸ್ತಾ ಇದೆ ಅಂದ್ರೆ, ಪುಟ್ಟ ಮಕ್ಕಳು ಕೂಡ, ಪುಟ್ಟ ಮಕ್ಕಳು ವಿರೂಪಾಕ್ಷ ಗುಹೆಯವರೆಗೂ ಬೆಳಗಿನ ಜಾವ ಹತ್ತಿ ಬಂದು ಅಲ್ಲೇ ಕೂತಿರ್ತಾರೆ, ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಅಲ್ಲೇ ಕೂತಿರ್ತಾರೆ, ಅಲ್ಲಿಂದ ಹೋಗುವುದಿಲ್ಲ. ರಮಣ ಅವರ ಜೊತೆ ಮಾತಾಡ್ತವ್ರೋ ಇಲ್ವೋ, ರಮಣರು ಮಕ್ಕಳ ಜೊತೆಗೆ ಆಟವೆಲ್ಲ ಆಡಿದ್ದಾರೆ ಅನ್ನೋ ಎಷ್ಟೋ ಘಟನೆಗಳು, ಆ ಕಥೆಗಳನ್ನೆಲ್ಲ ನಾವು ಕೇಳಿದೀವಿ. ಆದ್ರೆ ಹಂಫ್ರೀಸ್ ಹೇಳ್ತಾರೆ, ಮಾತಾಡದೇ ಇದ್ರು ಕೂಡ, ಅಲ್ಲೇ ಸುಮ್ಮನೆ ಇದ್ರು ಕೂಡ, ಸುಮ್ಮನೆ ಕೂತಿದ್ರು ಕೂಡ, ಈ ಮಕ್ಕಳೆಲ್ಲ ಬಂದು ಅವರು ಸಹ ಸುಮ್ಮನೆ ಮಹರ್ಷಿಗಳ ಮುಂದೆ ಕೂತು ಸಾಯಂಕಾಲದ ಹೊತ್ತು ಹೋಗ್ತಾ ಇದ್ರು ಅಂತ. ಅದನ್ನ ಪೂತಿ ನರಸಿಂಹಾಚಾರ್ಯರು ಹೇಳ್ತಾರೆ, ಸುಮ್ಮನಿದ್ದು ಸುಮ್ಮನಗೊಳಿಸುವ ಸುಮ್ಮನಿರುತ್ತಲೇ ಯೋಗಿಯು. ಅರುಣಗಿರಿಯೊಳು ರಮಣ ಯೋಗಿಯ ಪರಮ ಪಾವನ ದರ್ಶನ, ದುರಿತ ನಾಶನ ದುಃಖ ಮರ್ಶನ ಸಕಲ ಚೇತನ ಹರ್ಷನ. ಆ ರೀತಿ ಸುಮ್ಮನೆ ಸುಮ್ಮಾನಗೊಳಿಸುವ, ಸುಮ್ಮನಿರುತ್ತದೆ ಯೋಗಿಯು. ಸುಮ್ಮನಿರುತ್ತಲೇ ಅರಿವಾಗಿ ಇರುವುದರಿಂದಲೇ, ಅರಿವಿನ ಪ್ರಕಾಶವನ್ನು ಬೀರುವುದರಿಂದಲೇ ನಮಗೆ ಅರಿವಿನ ಅನುಭವವನ್ನು ನೀಡುತ್ತಿರುವುದು ಆ ಸನ್ನಿಧಾನ. ಅದು ನಮಗೆ ಹೊರಗೆ ರಮಣರನ್ನು, ರಮಣ ಚರಿತ್ರೆಯನ್ನು, ಅದೇ ರೀತಿ ಹಿರಿಯ ಜ್ಞಾನಿಗಳ ಚರಿತ್ರೆಯನ್ನು ನಾವು ಕೇಳಿದಾಗ ಈ ಅರಿವಿನ ಹಿರಿಮೆ ನಮಗೆ ನಮ್ಮಲ್ಲೂ ಮೂಡಿ ಬಂದು ಅದರ ಅನುಭವದ ರುಚಿ ಎಲ್ಲೋ, ಯಾಕಂದ್ರೆ ನಮ್ಮದೇ ಅನುಭವವಲ್ವಾ ಅದು ನಾವು ಮರ್ತಿರಬಹುದು, ಪೂರ್ಣವಾಗಿ ಮರ್ತಿರೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ನಾನು, ರಮಣರು ಹೇಳ್ತಾರೆ, ಎಲ್ಲ ಅನುಭವಗಳಲ್ಲೂ ಈ ಆತ್ಮದ ಅರಿವು ಆಧಾರವಾಗಿ ಇರುತ್ತಲೇ ಬರುತ್ತದೆ. ಯಾಕಂದ್ರೆ ನಾನು 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 ಮಾಡ್ತಾ ಇದ್ದೀನಿ, ನಾನು ಕೇಳ್ಕೊತಾ ಇದ್ದೀನಿ, ನನಗೆ ದುಃಖ, ನನಗೆ ಸುಖ, ನಾನಿದ್ದೀನಿ ಅನ್ನೋ ಒಂದು ಅರಿವು. ಆ ಇರುವಿಕೆ ಮತ್ತೆ ಅರಿವು ಎರಡು ಎರಡಾಗಿರುವುದಲ್ಲ, ಅರಿವು ಒಂದಾಗಿ. ಅರಿವಿನ ಹಬ್ಬ ಅಂದಾಗ ಇರುವಿಕೆಯ ಹಬ್ಬವೂ ಅದೇ. ನಮ್ಮ ಇರುವಿಕೆಯೇ ಎಲ್ಲದಕ್ಕಿಂತಲೂ ಹಿರಿಯ ಹಬ್ಬ. ಇರುವುದಿಂದಲೇ ಮತ್ತೆ ಯಾವ್ದಾದ್ರು ಹಬ್ಬವನ್ನು ಆಚರಿಸಲು ಸಾಧ್ಯತೆ ಅಲ್ವಾ? ನಾವು ಇಲ್ಲವೇ ಇಲ್ಲ ಅಂದ್ರೆ ಬೇರೆ ಯಾವ
ಹಬ್ಬವನ್ನು ಆಚರಿಸಬಹುದು, ನಾವು ಏನನ್ನು ಆಚರಿಸಕ್ಕಾಗುವುದಿಲ್ಲ. ಒಂದು ಇರುವಿಕೆ ಎನ್ನುವುದು ಅಷ್ಟು ಹಿರಿಯ ಹಬ್ಬ, ಅದರಲ್ಲೇ ಒಂದು ಅಷ್ಟು ಆನಂದವಿದೆ ಇರುವಿಕೆಯಲ್ಲಿ, ಬರೀ ಇರುವಿಕೆಯಲ್ಲಿ ಅನ್ನೋದನ್ನು ನಾನು ಪದೇ ಪದೇ ಮತ್ತೆ ಮತ್ತೆ ಅದನ್ನು ಎಷ್ಟು ಸತಿ ಹೇಳಿದ್ರು ನಾನು ಅದರಿಂದ ನನಗೆ ಬೇಸರ ಆಗುವುದಿಲ್ಲ. ಅದರಿಂದ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ. ಒಂದು ಗುಜರಾತಿನಲ್ಲಿ ಒಂದು ದೊಡ್ಡ ಭೂಕಂಪವಾಯಿತು. ಎಷ್ಟು ಅಲ್ಲಿ ಪಾಪ ಸ್ಕ್ವಾಡ್, ರೆಸ್ಕ್ಯೂ ಸ್ಕ್ವಾಡ್ ಅಂತ ಎಲ್ಲರನ್ನು ಕಾಪಾಡುವರು, ದೊಡ್ಡ ದೊಡ್ಡ ಮನೆಗಳು, ಬಿಲ್ಡಿಂಗ್ಸ್ ಎಲ್ಲ ಬಿದ್ದಿರೋದ್ರಿಂದ ಅದನ್ನ ತೆಗೆದು ಯಾವ್ದಾದ್ರು ಅಲ್ಲಿಂದ ಒಳಗೆ ಏನ್ ಸಿಗೋದಿಲ್ಲ, ಹೆಣಗಳು ಮಾತ್ರ ಸಿಗುತ್ತೆ. ಅಷ್ಟರಲ್ಲಿ ಒಂದೇ ಒಂದು ಸಣ್ಣ ಒಂದು 3-4 ದಿವಸ ಆದ್ಮೇಲೆ ಒಂದು ಸಣ್ಣ ಧ್ವನಿ ಕೇಳಿಸುತ್ತಂತೆ. ಯಾವುದೋ ಒಂದು ದೇವರ ಸ್ತೋತ್ರ ಹಾಗೆ ಹೇಳ್ತಾ ಇರೋ ಒಂದು ಧ್ವನಿ. ಅವಾಗ ಅವರು ಆಗಿರುವ ಆ ಆನಂದ, ಅದನ್ನು ಹೇಗೋ ಮಾಡಿ ನೋಡಿದಾಗ ಕಲ್ಲು ಮಣ್ಣೆಲ್ಲ ಹೇಗೋ ತುಂಬಾ ಕೇರ್ಫುಲ್ ಆಗಿ ತಗೊಂಡು ಅದು ನೋಡಿದಾಗ ಒಂದು ಚಿಕ್ಕ ಮಗು, 3-4 ವಯಸ್ಸಿನ ಮಗು ಇನ್ನೂ ಉಳಿದಿದ್ದಂತೆ. ಅದು ಉಳಿದಿತ್ತು ಅಂತ ನಾನು ಹೇಳಿದಾಗ್ಲೂ ಜುಮ್ಮನತ್ತೆ. ಬರೀ ಆ ಜೀವನ ಅನ್ನೋದನ್ನ ಅಲ್ಲಿ ನೋಡಿದಾಗ, ಎಷ್ಟು ಸಾವನ್ನು ನೋಡಿದ ಮೇಲೆ ಆ ಜೀವನ, ಆ ಅಸ್ತಿತ್ವ ಇದೆ, ಇದು ಜೀವಿತವಾಗಿದೆ, ಈ ಜೀವನ ನೋಡಿದಾಗ ಇಷ್ಟೊಂದು ಸಂತೋಷವನ್ನು ನೀಡುತ್ತೆ ಅಂದಾಗ ನಮಗೆ ಗೊತ್ತಾಗುತ್ತೆ ಜೀವನ, ಇರುವಿಕೆ ಅನ್ನೋದು ಅಷ್ಟು ಹಿರಿಯ ಹಬ್ಬ. ಅದಕ್ಕೆ ಒಂದು ಮಗು ಹುಟ್ಟಿದ ಕೂಡಲೇ ಎಷ್ಟು ಸಂತಸ ಬರುತ್ತೆ ಮನೆಯಲ್ಲಿ. ಆ ಮಗು ಏನು ಮಾಡೋದಿಲ್ಲ, ಆ ಮಗುವಿನಲ್ಲಿ ಅದು ಮಾತಾಡಕ್ಕಾಗೋದಿಲ್ಲ, ಏನು ಮಾಡೋದಿಲ್ಲ, ಅದಿರುತ್ತೆ. ಬಟ್ ಅದರಲ್ಲಿ ಆ ಅರಿವು ಇದೆ, ಆ ಇರುವಿಕೆಯಲ್ಲಿ ಅರಿವು ಇದೆ. ಅದಕ್ಕೆ ನಾವು ಕಾನ್ಶಿಯಸ್ನೆಸ್, ಪ್ರಜ್ಞೆ, ಅರಿವು ಅಂತ ಹೇಳ್ತೀವಿ. ರಮಣ ಮಹರ್ಷಿಗಳು ಹೇಳ್ತಾರೆ ಉಪದೇಶ ಸಾರದಲ್ಲಿ, ಸತ್ತಯ ಹಿಚಿತ್ ಚಿತ್ತಯ ಹ್ಯಹಂ. ಅರಿವು ಎನ್ನುವುದೇ ಇರುವಿಕೆ ಎನ್ನುವುದೇ ಅರಿವು. ಅವು ಎರಡೂ ಕೂಡ ಭಿನ್ನ ಅಲ್ಲ. ಅರಿವಿನ ಹಬ್ಬ ಅಂದರೆ ಇರುವಿಕೆಯ ಹಬ್ಬ. ನಮ್ಮ ಇರುವಿಕೆಯೇ, ಆ ಅರಿವು ಎನ್ನುವ ಇರುವಿಕೆಯೇ ಇರೋದ್ರಲ್ಲೇ ದೊಡ್ಡ ಹಬ್ಬ. ಇದನ್ನ ನಾವು ಅರಿತು ಬಿಟ್ಟರೆ ಇನ್ಯಾವ ಹಬ್ಬ ಬೇಕು ನಮಗೆ? ಜೀವನದಲ್ಲಿ ಇನ್ನೇನು ಬೇಕಾಗುತ್ತೆ? ಇನ್ನು ಮುಂದೆ ಏನು ಬೇಕಾಗಿಲ್ಲ. ಅದಕ್ಕೆ ರಮಣರು ತನ್ನ ಕೃತಿಯಲ್ಲಿ ಹೇಳ್ತಾರೆ, ತನ್ನೈಯರಿದರಿಂದ್ರಿ ಪಿನ್ನೈಯದರಿಗಿಲನ್. ನಿಮ್ಮನ್ನು ನೀವು ಅರಿತುಕೊಂಡಿಲ್ಲ ಅಂದ್ರೆ ಇನ್ನೇನನ್ನು ಅರಿತುಕೊಂಡಿಲ್ಲ. ಏನನ್ನು ಅರಿತು ಏನು ಸುಖ? ಯಾವ ಸುಖವೂ ಇಲ್ಲ. ಆ ಅರಿವನ್ನೇ ಅರಿಯಬೇಕು. ಆ ಅರಿವನ್ನು ಅರಿಯುವ ದಾರಿಯನ್ನು ನಮಗೆ ಕೊಡಕ್ಕೆ ಈ ಜ್ಞಾನಗಿರಿಯಾಗಿರುವ ಅರುಣಾಚಲವೇ ನಡೆದು ಬಂದಿದೆ ಅಂತ ಸಾಧು ಸ್ವಾಮಿಯನ್ನು ಇನ್ನೊಬ್ಬರು ಸಂತ ಕವಿಯರು ಹೇಳ್ತಾರೆ. ಆ ವಿಚಾರವನ್ನು ಹೇಳ್ತಾರೆ ನಮಗೆ. ಹೇಗೆ ಈ ಅರಿವನ್ನು ನಾವು ಅರಿಯುವುದು? ಆ ಹಬ್ಬವನ್ನು, ಅರಿವಿನ ಹಬ್ಬವನ್ನು, ಅರಿವು ಎನ್ನುವ ಹಬ್ಬವನ್ನು ನಾವು ಪ್ರತಿನಿತ್ಯ ಅಲ್ಲ, ಪ್ರತಿ ಕ್ಷಣವೂ ಕೂಡ ಹೇಗೆ ಆಚರಿಸುವುದು ಅನ್ನೋದಕ್ಕೆ ರಮಣರು ಬಹಳ ಸರಳವಾದ, ಸುಲಭವಾದ ಒಂದು ದಾರಿಯನ್ನು ಹೇಳ್ಕೊಡ್ತಾರೆ. ಮೊದಲಿಗೆ ನಾನೇ ಹಬ್ಬ, ಈ ಅರಿವೇ ಹಬ್ಬ ಅಂತ ತಿಳ್ಕೊಂಡ್ಬಿಟ್ರೆ ಇನ್ನು ಮುಂದೆ ನಾನು ಏನ್ ಮಾಡಬೇಕು? ಆ ಅರಿವು ನನಗೆ ಯಾಕಿಲ್ಲ? ಹಾಗಾದ್ರೆ ನನ್ನ ಅರಿವು ನನಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ. ಅವಾಗ ನನ್ನ ಬಗ್ಗೆ ಅರಿವು ನನಗೆ ಪೂರ್ಣವಾಗಿಲ್ಲ, ನಾನು ಯಾರು ಅಂತ ನಾನು ಸಂಪೂರ್ಣವಾಗಿ ಅರಿತಿಲ್ಲ. ಆದ್ದರಿಂದಲೇ ನನ್ನ ಸ್ವಭಾವವೇ ಹಬ್ಬವಾಗಿದ್ದರೂ ಆ ಹಬ್ಬವನ್ನು ನಾನು ಆಚರಿಸಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನೋದು ನನಗೆ ಗೋಚರವಾಗುತ್ತೆ. ಆ ಅರಿವು ಬರುತ್ತೆ. ಅದು ಬಂದ ಮೇಲೆ ಮತ್ತೆ ನಾನು ನನ್ನನ್ನೇ ಹೇಗೆ ತಿಳ್ಕೋಬೇಕು ಅಂದಾಗ ಬೇರೆ ಯಾವ ಅರಿವು ಬಂದರು, ವಸ್ತು
ವಸ್ತುಗಳ ಅರಿವು ಬಂದರು. ಆ ಅರಿವು ಯಾವ ರೂಪದಲ್ಲಿ ನಮ್ಮಲ್ಲಿ ಗೋಚರವಾಗುತ್ತದೆ? ಯಾವುದೇ ವಸ್ತುವಿನ ಅರಿವು, ಅದು ಸ್ಥೂಲವಾದ ವಸ್ತು ಆಗಿರಬಹುದು, ಸೂಕ್ಷ್ಮವಾದ ಕೋಪ, ಸಂತೋಷ, ದುಃಖ ಇತ್ಯಾದಿ ಸೂಕ್ಷ್ಮವಾದ ಅನುಭವಗಳ ಅರಿವು ಆಗಿರಬಹುದು, ವಸ್ತುಗಳ ಅರಿವು ಆಗಿರಬಹುದು, ಅವು ಕೂಡ ವಸ್ತುಗಳೇ. ಈ ಎಲ್ಲ ಅರಿವು ಕೂಡ ನಮಗೆ ಯೋಚನೆ ಎನ್ನುವ ರೂಪದಲ್ಲಿ ನಮ್ಮೊಳಗೆ ಮೂಡಿ ಬರುತ್ತೆ. ಆದ್ದರಿಂದ ಯೋಚನೆ ಅನ್ನುವ ಅರಿವು ಬಂದ್ಬಿಟ್ರೆ, ನಮಗೆ ಯಾವುದೇ ಒಂದು ಯೋಚನೆ ಬಂದ್ಬಿಟ್ರು, ಈ ಯೋಚನೆ ಅನ್ನೋದು ವಸ್ತುವಿನ ಅರಿವು ಅಂತ ತಕ್ಷಣ ನಮ್ಮ ಅರಿವಿನ ಮೂಲಕ ಅದನ್ನ ಗುರುತಿಸಿ, ಈ ಯೋಚನೆ ಬೇಡ, ನನಗೆ ನನ್ನದೇ ಆಗಿರುವ ನನ್ನ ಸ್ವಭಾವದ ಅರಿವು ಬೇಕು ಅಂತ ಯೋಚನೆ ಯಾರಿಗೆ ಅನ್ನೋ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೇಳ್ಕೊಡ್ತಾರೆ. ಯೋಚನೆ ಯಾರಿಗೆ ಅಂತ ಕೇಳಿದ ಕೂಡಲೇ ಈ ಯೋಚನೆ ನನಗೆ, ನನ್ನ ಯೋಚನೆ ಇದು ನಾನಲ್ಲ, ಇದು ನನ್ನ ಯೋಚನೆ, ಇದು ನನ್ನ ಅನುಭವ, ಇದು ನಾನಲ್ಲ ಅನ್ನೋ ಉತ್ತರ ನಮ್ಮ ಒಳಗಿನಿಂದ ಬರುತ್ತೆ. ಆವಾಗ ಇದು ನಾನಲ್ಲ, ಹಾಗಾದ್ರೆ ನಾನು ಯಾರು ಅಂತ ನಮ್ಮೊಳಗೆ ನಾವು ಕೇಳ್ಕೊಂಡ್ರೆ ನಮ್ಮ ನಿಜ ಸ್ವಭಾವ, ನಮ್ಮ ನಿಜ ಸ್ವರೂಪ ನಮಗೆ ಕಂಡು ಬರುತ್ತದೆ. ಅದೇ ನಿಜವಾದ ಹಬ್ಬ ಅಂತ ಭಗವಾನರು ನಮಗೆ, ರಮಣರು ಹೇಳಿಕೊಟ್ಟಿದ್ದಾರೆ. ಇದೇ ವಿಷಯವನ್ನು ನಮ್ಮ ಶಾಸ್ತ್ರಗಳು ನಮಗೆ ಪದೇ ಪದೇ ಹೇಳ್ತಾ ಬಂದಿದ್ದೆ, ಬೇರೆ ಬೇರೆ ಭಿನ್ನ ಭಿನ್ನ ರೂಪದಲ್ಲಿ ಹೇಳ್ತಾ ಬಂದಿದ್ದೆ. ಯಾಕೆ ಭಿನ್ನ ರೂಪದಲ್ಲಿ ಹೇಳ್ತಾ ಬಂದಿದ್ದೆ ಅಂತ ರಮಣರು ಹೇಳ್ತಾರೆ, ಯಾಕಂದ್ರೆ ಬೇರೆ 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 ಸ್ವಭಾವದಲ್ಲಿ ಇರುವವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಆ ಸ್ವಭಾವಕ್ಕೆ ತಕ್ಕಂತೆ ಅವ್ರಿಗೆ ಅದು ಅವರ ಮನಸ್ಸನ್ನು ದಟ್ಟುತ್ತೆ, ಅವರ ಮನಸ್ಸಿಗೆ ಅದು ಗೋಚರವಾಗುತ್ತೆ. ಆದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಅರುಣಾಚಲ, ನೀನು ನಿನ್ನ ಸತ್ಯವನ್ನು ಎಲ್ಲರಿಗೂ ತೋರಿಸ್ಕೊಡೋಕ್ಕಾಗಿ ನೀನು ಬೇರೆ ಬೇರೆ ರೂಪದಲ್ಲಿ ಇದೆಯಾ, ಬೇರೆ ಬೇರೆ ದಾರಿಯಾಗಿ ತೋರಿಸ್ಕೊಳ್ತಾ ಇದೆಯಾ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಆ ಒಂದು ಶಾಸ್ತ್ರದ ಅರಿವನ್ನು ನಮಗೆ ಮುರುಘನಾಥ ಸ್ವಾಮಿ ಹೇಳ್ತಾರೆ, ಈ ಎಲ್ಲ ಶಾಸ್ತ್ರದ ಅರಿವನ್ನು ಕೂಡ ರಮಣರು ಕಡೆದು, ಆ ಮಜ್ಜಿಗೆಯನ್ನು ಕಡೆದು ಇಡೀ ಒಂದು ಹಾಲಿನ ಸಾಗರವನ್ನು ಕಡೆದು, ಆ ಹಾಲಿನ ಸಾಗರ ಯಾವುದರ ಮೇಲೆ ಮಹಾವಿಷ್ಣು ಅವರು ಸ್ಥಿತರಾಗಿದ್ದಾರೋ ಅಂತಹ ಆ ಬ್ರಹ್ಮಾಂಡ ದೊಡ್ಡ ಹಿರಿಯ ಹಾಲಿನ ಸಾಗರವಂತೆ ಇರುವ ಅರಿವು, ಎಲ್ಲ ವಿಷಯ ಅರಿವು, ಅವುಗಳೆಲ್ಲ ಕೂಡ ಶಾಸ್ತ್ರಗಳ ಅರಿವುಗಳೆಲ್ಲ ಕೂಡ ಕಡೆದು ಆ ಬೆಣ್ಣೆಯನ್ನು ತೆಗೆದು, ಅದರಿಂದ ಬರುವ ಬೆಣ್ಣೆಯನ್ನು ತೆಗೆದು ಈ ನವನೀತವನ್ನು ನಮಗೆ ಪ್ರೀತಿಯಿಂದ ಉಣಿಸ್ತಾ ಇದ್ದಾರೆ ರಮಣರು. ಹೇಗೆ ತಾಯಿ ಬಾಯಿ ತುತ್ತು ಕೊಡ್ತಾರೋ ಆ ರೀತಿಯಲ್ಲಿ ನಮಗೆ ಬಾಯಿ ತುತ್ತನ್ನು ಕೊಡ್ತಾ ಇದ್ದಾರೆ ಅಂತ ಮುರುಘನಾಥ ಸ್ವಾಮಿ ತಮ್ಮ ಒಂದು ಕವನದಲ್ಲಿ, ತಮಿಳಿನಲ್ಲಿ ಇರುವ ಕವನದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ. ಆ ರೀತಿಯಲ್ಲಿ ನಮಗೆ ಎಲ್ಲವನ್ನು ಓದಲಿಕ್ಕೆ ಸಮಯ ಇಲ್ಲದೆ ಇದ್ರೂ ಕೂಡ ರಮಣರು ಹೇಳ್ತಾರೆ, ನೀವು ಯಾವ ಗ್ರಂಥವನ್ನು ಓದಿ ತಿಳ್ಕೊಳ್ಳಕ್ಕೆ ಅವಶ್ಯಕತೆ ಇಲ್ಲ, ಓದಿದ್ದರೆ ಸರಿ, ಓದದಿದ್ದರೂ ಕೂಡ ಆತ್ಮದ ಗ್ರಂಥವನ್ನು ಓದಿ, ಆತ್ಮದ ಅರಿವನ್ನು, ನಿಮ್ಮ ಅರಿವನ್ನು, ನಿಮ್ಮ ಮನಸ್ಸಿನ ಅರಿವನ್ನು ಆತ್ಮ ಎನ್ನುವ ಅರಿವಿನ ಕಡೆಗೆ ತಿರುಗಿಸಿ ಅದನ್ನು ಅರಿಯುವ ಪ್ರಯತ್ನವನ್ನು ಮಾಡಿ. ಆವಾಗ ಅದು ಪ್ರೀತಿಯಿಂದ ಗೋಚರವಾಗುತ್ತದೆ. ಆವಾಗ ಅರ್ಥ ಆಗುತ್ತೆ, ಯಾವುದೇ ಸಂತೋಷವನ್ನು ಪಡೆದಿದ್ದರೂ ಸಹ ಆ ಸಂತೋಷವೆಲ್ಲವೂ ಕೂಡ ಬರೀ ಆತ್ಮದ ಆನಂದವೇ. ಆತ್ಮದ ಆನಂದಕ್ಕೆ ಭಿನ್ನವಾಗಿ ಯಾವ ಒಂದು ಆನಂದವೂ ಇಲ್ಲ. ಆದರೆ ಆ ವಸ್ತುಗಳ ಆನಂದದಲ್ಲಿ ಆತ್ಮಾನಂದವನ್ನು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಯಾಕೆ ನಾವು ಆ ತರ ಹೇಳೋದಿಲ್ಲ ಅಂದ್ರೆ, ಯಾಕಂದ್ರೆ ನಿಜವಾದ ಆತ್ಮದ ಆನಂದವನ್ನು ಸವಿದಾಗ ಅದು ಎಷ್ಟು ಅಪಾರ ಅಂತ ವೇದಗಳೆಲ್ಲ ಹೇಳುತ್ತೇವೆ, ಉಪನಿಷತ್ತು ಹೇಳುತ್ತದೆ. ತೈತ್ರಿಯ ಉಪನಿಷತ್ತಲ್ಲಿ ಆನಂದವಲ್ಲಿಯಲ್ಲಿ ಅದು ಎಂತಹ ಆನಂದ, ಎಂತ ಇದಕ್ಕಿಂತ 100
ಅಲ್ಲ, 1000% ಹೆಚ್ಚು. ಅಷ್ಟು ಹೆಚ್ಚುತ್ತಾ ಬಂದ ಇದು ಮನುಷ್ಯನ ಆನಂದ, ಮನುಷ್ಯ ಗಂಧರ್ವನ ಆನಂದ, ದೇವರ ಆನಂದ, ದೇವ ಗಂಧರ್ವನ ಆನಂದ, ಹಿಂಗೆ ಹೋಗ್ತಾ ಇಷ್ಟಾನಂದವೂ ಕೂಡ ಆತ್ಮಾನಂದದ ಸಾಗರದಲ್ಲಿ ಒಂದು ಬಿಂದು ಅಷ್ಟು ಇಲ್ಲ ಅಂತ ನಮಗೆ ಹೇಳಿಕೊಡುತ್ತೆ. ಅಂತಹ ಆನಂದದ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸಬೇಕು ಅಂತಲೇ ಈ ಮಹಾನ್ಗಳು, ಜ್ಞಾನಿಗಳು ನಮ್ಮೊಳಗೆ, ನಮ್ಮ ಜೊತೆಯಲ್ಲಿ ನಮ್ಮಂತೆಯೇ ಜೀವನವನ್ನು ನಡೆಸಿ ನಮಗೆ ದಾರಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ರಮಣರು ನಮಗೆ ಅರಿವಿನ ಕಡೆಗೆ ನಮ್ಮ ಅರಿವನ್ನು ಸದಾ ಸರ್ವಕಾಲ ತಿರುಗುತ್ತಲೇ ಇರಿ ಅಂತ, ತಿರುಗಿಸುತ್ತಲೇ ಇರಿ ಅಂತ ಹೇಳಿಕೊಟ್ಟು ನಮಗೆ ಆ ಅರಿವಾಗೇ ಇರಿ. ಆವಾಗ ಎಲ್ಲವೂ ಹಬ್ಬ ಸಂತೋಷ, ಆನಂದ, ಮಿತಿ ಇಲ್ಲದ ಆನಂದ ಅಂತ ಮತ್ತೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಮುಂದೆ ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ತಮ್ಮ ಜೀವನದ ಮೂಲಕವೂ ಕೂಡ ಅದನ್ನೇ ತೋರಿಸ್ಕೊಡ್ತಾ ಇದ್ದಾರೆ. ಯಾವ ಪ್ರಕಾರದ ಕಷ್ಟವೂ ಅವರ ಆನಂದದಲ್ಲಿ ಒಂದು ಚೂರು ಕೂಡ ಒಂದು ತೂತು ಮಾಡಕ್ ಆಗ್ಲಿಲ್ಲ. ಅದನ್ನ ಒಂದಷ್ಟು ಒಂದು ಎಳ್ಳಷ್ಟು ಕೂಡ ಕಡಿಮೆ ಮಾಡ್ಸಕ್ ಆಗ್ಲಿಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಕೂಡ ನಮಗೆ ಅದರ ಮೇಲೆ ವಿಶ್ವಾಸ ಉಂಟಾಗುತ್ತೆ. ಇಲ್ಲದೆ ಹೋದ್ರೆ ಯಾವುದೋ ಕಾಲದಲ್ಲಿ ಯಾರೋ ಅನುಭವಿಸಿರಬಹುದು, ಇದು ನಮಗೆ ಅಲ್ಲ ಅಂತ ನಾವು ಹೇಳಿ ಬಿಟ್ಟು ಬಿಡಬಾರ್ದು ಅನ್ನೋಕ್ಕೋಸ್ಕರ ಆ ಆನಂದದ ನೆಲೆಯಲ್ಲಿ ನೆಲೆ ನಿಂತು ಸದಾ ನಮ್ಮ ಮುಂದೆ ಒಂದು ಜ್ಯೋತಿಯಾಗಿ ನಮ್ಮ ಜೀವನಕ್ಕೆ ಬಂದಿದ್ದಾರೆ. ಈ ಜ್ಯೋತಿಯನ್ನು ನಮ್ಮೊಳಗೆ ನಾವು ಅರಿವಿನ ರೂಪದಲ್ಲಿ, ಅರಿವಿನ ಮೂಲಕ ಕಂಡುಕೊಂಡು ಆಮೇಲೆ ಈ ವ್ಯತ್ಯಾಸಗಳೆಲ್ಲ ನೀಡುವಂತಹ ಅಪಾರವಾದ ಆನಂದದಲ್ಲಿ ನಿಂತು ಬಿಡೋಣ. ಆ ಅರಿವಿನ, ಆತ್ಮರೂಪದ ಅರಿವಿನ ಅಪಾರವಾದ ಕರುಣೆಯಿಂದ ಇದು ಸಾಧ್ಯ. ಅದು ಸಾಧ್ಯವಾಗಲಿ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಅಂತ ಹೇಳ್ಕೊಂಡು ಈ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅಪಾರ ಸಚ್ಚಿತ್ ಸುಖವಾರಿರಾಶೆ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಚಿಂತಯ.